ಎಲ್ಲರಿಗೂ ನಮಸ್ತೆ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಪಂಚಿಕ ಭಾಗವಾಗಿ ಈಗಾಗಲೇ ನಾವು ಶರಣಾಗತಿ ಬಗ್ಗೆ ತಿಳ್ಕೊಂಡಿದ್ವಿ. ಶರಣಾಗತಿ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಮಗೆ. ಆದರೆ ಶರಣಾಗತಿ ಪಡೆಯಕ್ಕೆ ಏನೇನು ಅಂಶಗಳು ನಾವು ಪಾಲನೆ ಮಾಡಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಈಸಿ ಆಗತ್ತೆ. ನಮ್ಮ ಜೀವನ ಸುಂದರವಾದ, ಅತಿ ಸುಲಭವಾಗತ್ತೆ, ಸರಳವಾಗತ್ತೆ. ಜೀವನ ನಡೆಯೋದು ಈ ಭೂಮಿ ಮೇಲೆ ನಮ್ಮ ದೈನಂದಿನ ಜೀವನ ಅತ್ಯಂತ ಸುಲಭವಾಗತ್ತೆ. ಅದಕ್ಕೋಸ್ಕರ ಈ ಶರಣಾಗತಿ ಪಡೆಯಬೇಕಂದ್ರೆ ಸರೆಂಡರ್ ಅನ್ನೋದು ಮಾಡ್ಕೊಂಡಿದ್ರೆ, ಈ ಶರಣಾಗತಿ ಪಡೆಯಬೇಕಂದ್ರೆ ಏನೇನು ಅಂಶಗಳಿದೆ, ಮುಖ್ಯವಾದ ಅಂಶಗಳೇನಿದೆ ಅದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮಿತ್ರರೇ. ಅದಕ್ಕೆ ಮುಂಚೆ ಇನ್ನು ಸ್ವಲ್ಪ ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಯಾವಾಗಲೂ ನಮಗೊಂದು ಡೌಟ್ ಬರ್ತಾ ಇರ್ತದೆ, ಯಾಕೆ ನನಗೆ ಆ ದೇವರ ಆಶೀರ್ವಾದ ಇಲ್ಲ ಅನುಗ್ರಹ ಸಿಗ್ತಾ ಇಲ್ಲ, ನನಗೂ ಸಿಗ್ಬೇಕಾಯ್ತಲ್ಲ, ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಒಂದು 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 ಸಮಯ ಇಲ್ಲಾಂದ್ರೆ ಇನ್ನೊಂದು ಸಮಯದಲ್ಲಿ ನಮಗೆ ಆ ಡೌಟ್ ಬರುತ್ತೆ. ಆದರೆ ಎಷ್ಟೋ ಜೀವನಗಳು ಕಲಿತಾ ಇದೆ, ಎಷ್ಟೋ ಮರಣ 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 ಮತ್ತೆ ಜನನ ಮರಣ ಜನ ಈ ಮಧ್ಯದಲ್ಲಿ ಈ ಸೈಕಲ್ ಆಫ್ ಡೆತ್ ಅಂಡ್ ಬರ್ತ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಆದರೂ ಒಂದು ಭಕ್ತರ ಅಂದ್ರೆ ಒಂದು ಧ್ಯಾನಿ ಈಗ ಅನ್ಕೊಂತಾನೆ, ಇಷ್ಟು ಜನ್ಮಗಳು ಪಡಿತಾ ಇದ್ದೀನಿ, ಅಂದ್ರೆ ಜನ್ಮಗಳು ಪಡಿತೀನಿ ಮತ್ತೆ ಮರಣ ಹೊಂದ್ತೀನಿ ಮತ್ತೆ ಬರ್ತೀನಿ, ಇಷ್ಟು ಸರಿ ಬಂದ್ರು ನನಗೂ ಯಾಕೆ ಆ ಒಂದು ನಿಮ್ಮ ಶರಣಾಗತಿ ಸಿಗ್ತಾ ಇಲ್ಲ, ಇಲ್ಲ ಅಂದ್ರೆ ನನಗೂ ಆ ಮೋಕ್ಷ ಇಲ್ಲಾಂದ್ರೆ ಆ ಮುಕ್ತಿ ಸಿಗ್ತಾ ಇಲ್ಲ ಅಂತ ಒಂದು ಡೌಟು ಪ್ರತಿಯೊಬ್ಬರು ಬರುತ್ತೆ. ಉದಾಹರಣೆಗೆ ಒಂದು ಉದಾಹರಣೆ ಈಗ ಹೇಳ್ತಾರೆ, ಹೀಗೆ ಕೇಳ್ತಾ ಇರ್ತಾನೆ, ದೇವ್ರ ಹತ್ರ ಕೇಳ್ತಾರೆ, ಸೃಷ್ಟಿಕರ್ತ ಹತ್ರ ಹೀಗೆ ಕೇಳ್ತಾ ಇರ್ತಾನೆ. ನೋಡಿ, ಒಂದು ಸಣ್ಣ ಮಗು ಓಡಾಡ್ತಾ ಇರುವಾಗ ಯಾವುದೋ ಒಂದು ಆ ಗುಂಟೆ ಏನಿದೆ, ಆ ಗುಂಟೆ ಒಳಗಡೆ ಒಂದು ಡಿಚ್ ಅಂತ ಇದೆ, ಅದ್ರ ಒಳಗಡೆ ಬಿದ್ದೋದ್ರೆ ಯಾರೋ ಆ ದಾರಿ ಹೋಗ್ತಾ ಇರೋರು ನೋಡಿದ್ರೆ, ಕಂಡಿಡಿದ್ರೆ ಆ ಮಗುನ ಎತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಅವ್ರ ತಂದೆ ತಾಯಿ ಯಾರು ಇಲ್ಲ ಅಂದ್ರೂ ಅಲ್ಲಿ ನಿಯರ್ ಬೈ ಇರುವಂತ ಪೊಲೀಸ್ಗೋ ಇಲ್ಲ ಒಂದು ಅನಾಥಾಶ್ರಮ ಕೊಟ್ಟು ಹೋಗ್ತಾರೆ. ಅಂದ್ರೆ ಅಷ್ಟು ಆಶೀರ್ವಾದ ಅಷ್ಟು ಆ ಒಂಥರ ಹೇಳ್ಬೇಕಂದ್ರೆ ಅನುಗ್ರಹ ಕೊಡ್ತಾರೆ. ಆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರಲ್ಲ, ಅದೂ ನಿಮ್ಗಿಲ್ಲ, ಅದು ನಿಮ್ಗೂ ಅಂದ್ರೆ ಅದಕ್ಕಿಂತ ಮೋಸ ಇದೆಯಾ ನಿಮ್ಮ ಹತ್ರ? ಯಾಕೆ ನನಗೆ ಈ ಮೋಕ್ಷ ಕೊಡ್ತಾ ಇಲ್ಲ, ಇಷ್ಟು ಜನ್ಮಗಳು ಪಡಿತಾ ಇದ್ದೀನಿ ನಾನು ಅಂತ ಪ್ರತಿಯೊಬ್ಬರಿಗೂ ಆ ಡೌಟ್ ಬರ್ತದೆ ಸ್ನೇಹಿತರೆ. ಅಂದ್ರೆ ಸೊ ಒಂದೇನಂದ್ರೆ ಇಲ್ಲಿ ಅವರ ಆ ಆಶೀರ್ವಾದ ಅನುಗ್ರಹ, ದೇವರ ಆಶೀರ್ವಾದ ಅನುಗ್ರಹ ಪಡೆಯಬೇಕಂದ್ರೆ ಆ ರೀತಿಯಲ್ಲಿ ಸ್ನೇಹಿತರೆ ಅವರ ಕಂಡೀಷನ್ಸ್, ಅವರ ಕಾನೂನುಗಳು ಸ್ವಲ್ಪ ಪಾಲನೆ ಮಾಡಲೇಬೇಕು ನಾವು, ಇಲ್ಲ ಅಂದ್ರೆ ಆಗೋದಿಲ್ಲ. ಉದಾಹರಣೆಗೆ ಎಷ್ಟೋ ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಆ ಈ ಮುನಿಗಳು ಋಷಿಗಳು ಅನೇಕ ಜನ್ಮಗಳಿಂದ ತಪಸ್ ಮಾಡಿಕೊಂಡು ಅವ್ರ ಶರಣಾಗತಿನೂ ಅವ್ರಿಗೆ ಶರಣಾಗತಿ ಆಗಿ ಅವರ ಅನುಗ್ರಹ ಪೂರ್ತಿ ಪಡೆಯುತ್ತಾರೆ. ಆದ್ರೆ ನಾವು ಏನು ಮಾಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ ಈ ಜನ್ಮದಲ್ಲಿ, ಆದ್ರೆ ಅವ್ರ ಶರಣಾಗತಿ ಬೇಕು, ಅವ್ರ ಶರಣಾಗತಿ ಆಗೋದಿಲ್ಲ, ಅವ್ರಿಗೆ ಶರಣಾಗತಿ ಆಗಿಲ್ಲ, ಸರೆಂಡರ್ ಆಗಿಲ್ಲ, ಬಟ್ ಆದ್ರೆ ನಮ್ಗೆಲ್ಲ ಬೇಕು, ಅದು ಸಿಗೋದಿಲ್ಲ. ಆ ರೀತಿಯಲ್ಲಿ ಮಾಡಿದ್ರೆ ತಪ್ಪಾಗತ್ತೆ. ಅಂದ್ರೆ ಒಂದು ದೇವರ ಒಂದು ಕಾನೂನು ಇರ್ತದೆ, ಒಂದು ಕಾನೂನು, ಶಾಶ್ವತ ಕಾನೂನು ಇರ್ತದೆ, ಅದು ಪಾಲನೆ ಮಾಡಲೇಬೇಕು. ಏನು ಪಾಲನೆ ಮಾಡೋದಂದ್ರೆ ಅವ್ರಿಗೂ ಶರಣಾಗತಿ ಹೊಂದಬೇಕು. ಆ ಶರಣಾಗತಿ ಹೊಂದೋದ್ರಲ್ಲಿ ಅನೇಕ ಅಂಶಗಳಿದೆ, ಸ್ವಲ್ಪ ಅಂಶಗಳು ಇವತ್ತು ನಿಮ್ ಜೊತೆಗೆ ಹಂಚ್ಕೊಂತೀನಿ ನಾನು, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಈಗ ದೇವರು ಪ್ರತಿಯೊಬ್ಬರಿಗೆ ಏನ್ ಬೇಕೋ ಅದು ಕೊಟ್ಬಿಟ್ರೆ ಏನಾಗತ್ತಂದ್ರೆ, ನೀವು ಶರಣಾಗತಿ ಇಲ್ಲ ಅಂದ್ರೂ ನಿಮ್ಗೆ ಕೊಡ್ತಾನೆ ಹೋದ್ರೆ ಅದೇ ಒಂದು ರೀತಿಯಲ್ಲಿ ತಪ್ಪಾಗತ್ತೆ, ಅವ್ರ ಕಾನೂನಲ್ಲಿ ಅದು ತಪ್ಪಾಗತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ತಂದೆಗೆ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಗಂಡು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಅವರೊಬ್ಬರಿಗೆ ಹೇಳ್ತಾನೆ, ನೀವು ಹೋಗಿ ಅವ್ರು ಹೇಳ್ತಾರೆ, ಚೆನ್ನಾಗಿ ಕಷ್ಟಪಟ್ಟು ಅಂದ್ರೆ ಒಂದು ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿ ಕಷ್ಟಪಟ್ಟು
ನೀವು ಕಷ್ಟ ಮಾಡ್ಕೊಂಡು ಬನ್ನಿ, ಎಲ್ಲ ಅಲ್ಲಿ ವ್ಯವಸಾಯ ಮಾಡಿ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಒಂದು ಮಗ ಏನ್ ಮಾಡ್ತಾನೆ, ಅವರು ಫಾದರ್ ಹೇಳಿದ ಪ್ರಕಾರ, ತಂದೆ ಹೇಳಿದ ಪ್ರಕಾರ ಹೋಗ್ತಾನೆ, ಚೆನ್ನಾಗಿ ಕೆಲಸ ಮಾಡಿಕೊಂಡು ಬೆಳಗ್ಗಿನ ಸಾಯಂಕಾಲ ಮತ್ತೆ ಸಾಯಂಕಾಲ ಬರ್ತಾನೆ. ಬಂದಿದ್ದಕ್ಕೂ ಅವಾಗ ತಂದೆ ಏನ್ ಹೇಳ್ತಾನೆ, ನೀವು ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಕೊಡ್ತಾರೆ. ಕೊಟ್ಟು ಇದನ್ನು ಎಂಜಾಯ್ ಮಾಡಿ, ಇದನ್ನ ಅನುಭವಿಸಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಮಗ ಇರ್ತಾನೆ, ಅವನು ಎಲ್ಲಿ ಹೋಗಲ್ಲ, ಸುಮ್ಮನೆ ಒಂಥರ ಸೋಂಬೇರಿ, ಮನೆಯಲ್ಲೇ ಕೂತ್ಕೊಂಡಿರ್ತಾನೆ, ಫೋನ್ ನೋಡ್ತಾ ಸ್ಮಾರ್ಟ್ ಫೋನ್ ಅದು ನೋಡ್ಕೊಂತ ಮನೆಯಲ್ಲಿ ಹಾಗೆ ಇರ್ತಾನೆ. ಅವನು ಏನು ಕೆಲಸ ಮಾಡಲ್ಲ, ಸೋಂಬೇರಿ ಅಷ್ಟೇ. ಅವಾಗ ಒಂಥರ ಹೇಳ್ಬೇಕಂದ್ರೆ ಅವನು ಆಲ್ಕಹಾಲ್ ಕುಡಿಯೋದು, ಮದ್ಯಪಾನ ಧೂಮಪಾನ ಸೇವನೆ ಮಾಡ್ಕೊಳ್ಳೋದು, ಹಾಗೆ ಮನೇಲೇ ಇರ್ತಾನೆ. ಆದ್ರೂ ಮನೆಗೆ ಬಂದ್ಮೇಲೆ ಇನ್ನೊಂದು ಏನ್ ಮಾಡ್ತಾನಂದ್ರೆ, ತಂದೆ ಎನಿವೇ ಅವನು ನನ್ನ ಮಗನೇ ಅಲ್ವಾ, ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು 1,000 ರೂಪಾಯಿ ಕೊಡ್ತಾನೆ. ಈಗ ಮೊದಲನೇ ಮಗ ಏನ್ ಕಷ್ಟ ಮಾಡ್ಕೊಂಡು ಬಂದಿದ್ದಾನೋ ಅವ್ನು ನೋಡ್ತಾನೆ. ನೋಡಿದ ಮೇಲೆ ಯಾಕೆ ನಾನೇ ಕಷ್ಟಪಡ್ಬೇಕು, ಅವನಿಗೆ ಉಚಿತವಾಗಿ ಲಭ್ಯವಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇವರು ಅದೇ ರೀತಿಯಲ್ಲಿ ಹೋಗ್ತಾನೆ. ಅಲ್ಲಿ ಏನಾಗ್ತದೆ ಗೊತ್ತಾ, ಒಂದು ರೀತಿಯಲ್ಲಿ ಆ ನಂಬಿಕೆ ಅನ್ನೋದು ಹೋಗ್ಬಿಡ್ತದೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಏನೂ ನೀವು ಮಾಡಿಲ್ಲ ಅಂದ್ರೂ ನಿಮ್ಗೆ ಆ ದೇವರ ಅನುಗ್ರಹ ಸಿಗ್ತಾ ಇದ್ರೆ, ಕೃಪೆ ಸಿಗ್ತಾ ಇದ್ರೆ, ಅದು ನಂಬಿಕೆನೆ ಹೋಗುತ್ತೆ, ದೇವರ ಮೇಲಿರುವಂತ ನಂಬಿಕೆನೆ ಹೋಗ್ಬಿಡ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ರೀತಿಯಲ್ಲಿ ಅನೇಕ ಜನ್ಮಗಳು ಪಡಿತಾ ಆ ಸಂತರು ಸಿದ್ಧರು ಆ ದೇವರ ಆ ಅನುಗ್ರಹಕ್ಕೆ, ಕೃಪಕ್ಕೆ ಒಂಥರ ಎಲಿಜಿಬಿಲಿಟಿ, ಅರ್ಹತೆ ಹೊಂದಿರ್ತಾರೆ. ಆ ರೀತಿಯಲ್ಲಿ ನಾವು ಮಾಡಿದ್ವು ಅಂದ್ರೆ ಮಾಡಿಲ್ಲ, ಅವ್ರ ಇನ್ಸ್ಟ್ರಕ್ಷನ್ಸ್ ಪಾಲನೆ ಮಾಡಿದ್ವ ಮಾಡಿಲ್ಲ, ಮತ್ತೆ ನಮ್ಗೆ ಸಿಗ್ಬೇಕು ಅಂದ್ರೆ ಮೋಕ್ಷ ಸಿಗ್ಬೇಕು, ಮುಕ್ತಿ ಸಿಗ್ಬೇಕು, ನಾವು ಏನು ಅನ್ಕೊಂಡಿದ್ರೆ ಅದಾಗಬೇಕು ಅಂತ ನಾವು ಆ ಭಾವನದಲ್ಲಿ ಹೋಗ್ತಾ ಇರ್ತೀವಿ. ಅದು ಕರೆಕ್ಟ್ ಅಲ್ಲ. ಯಾವುದೇ ರೀತಿಯಲ್ಲಿ ಅವರ ರೂಲ್ಸ್ ಅನ್ನು ಬ್ರೇಕ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅವರ ರೂಲ್ಸ್ ಏನಿದೆಯೋ ಅವ್ರ ರೂಲ್ಸ್ ಆ ದೇವರ ಸೃಷ್ಟಿ ನಿಯಮಗಳು, ಕಾನೂನು ಅಂತ ಮಾಡ್ಕೊಂಡಿರ್ತಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇಷ್ಟೆಲ್ಲ ಪ್ರಪಂಚ ವಿಶ್ವ ನಡೀತಾ ಇದೆ ಅಂದ್ರೆ ಇದ್ರ ಹಿಂದ್ಗಡೆ ಯಾರಿದ್ದಾರೆ? ಈಗ ಹಿಂದಿನ ತರಗತಿಯಲ್ಲಿ ಹೇಳಿದೆ ನಾನು, ಇದ್ರ ಹಿಂದ್ಗಡೆ ಯಾವ ಮನಸ್ಸಿಲ್ಲ, ಯಾವ ಮನಸ್ಸಿನೂ ಇಲ್ಲ, ಯಾವ ಸೈಂಟಿಸ್ಟು ಇನ್ನೊಬ್ರು ಯಾರು ಇಲ್ಲ. ಇದ್ರ ಹಿಂದ್ಗಡೆ ಇರೋದು ದೇವರು, ಸೃಷ್ಟಿಕರ್ತ, ಒಂದು ಸುಪ್ರೀಂ ಪವರ್ ಇದೆ. ಮತ್ತೆ ಅವರು ಸುಪ್ರೀಂ ಪವರ್ ಅಂದ್ರೆ ಒಂದು ಸೃಷ್ಟಿಕರ್ತ ಏನಿದಾರೋ, ಆ ದೇವ್ರು ಏನಿದಾರೋ, ಅವರು ಸ್ವಲ್ಪ ನಿಯಮಗಳು ಇಟ್ಕೊಂಡಿರ್ತಾನೆ. ಆ ನಿಯಮಗಳು ಯಾವುದೇ ರೀತಿಯಲ್ಲಿ ಬ್ರೇಕ್ ಮಾಡಬಾರ್ದು. ಆ ನಿಯಮಗಳನ್ನು ಬ್ರೇಕ್ ಮಾಡಿ ಆ ನಿಯಮಗಳ ಪ್ರಕಾರ ಈ ಪ್ರಪಂಚವನ್ನು ನಡೆಸ್ತಾ ಇರ್ತಾನೆ. ಅದನ್ನು ಬ್ರೇಕ್ ಮಾಡಿ ನನಗೆ ಆ ಡಿವೈನ್ ಗ್ರೇಸ್ ಸಿಗ್ಬೇಕು, ಆ ದೇವರ ಕೃಪೆ ಸಿಗ್ಬೇಕು ಅಂದ್ರೆ ಸಿಗೋದಿಲ್ಲ. ಅದು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ. ಮತ್ತೆ ಏನು ಕಂಡೀಷನ್ಸ್ ಇದೆ ಅವರ ಕೃಪೆ ಸಿಗ್ಬೇಕಂದ್ರೆ, ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ಅವ್ರ ಕೃಪಾ ನಮ್ಗೆ ಸಿಗ್ಬೇಕಂದ್ರೆ ಒಂದೇ ಒಂದು ವೆರಿ ಸಿಂಪಲ್ ಏನಂದ್ರೆ, ಆ ದೇವರಿಗೆ ಶರಣಾಗತಿ, ಪೂರ್ತಿ ಶರಣಾಗತಿ ಹೊಂದಬೇಕು. ಆ ನಂಬಿಕೆ ನಮ್ಮಲ್ಲಿ ಅಪಾರವಾದ ನಂಬಿಕೆ ಇರಬೇಕು. ನಾನು ಈಗಾಗಲೇ ಹೇಳಿದೆ ಒಂದು ಎಕ್ಸಾಂಪಲ್ ಇಂದ, ನಿಮ್ಗೆ ಅರ್ಥ ಆಗಿರ್ತದೆ ಇಂದಿನ ಕ್ಲಾಸಲ್ಲಿ. ಅಂದ್ರೆ ಆ ಶರಣಾಗತಿ ಹೇಗಿರ್ಬೇಕಂದ್ರೆ, ಅಪಾರವಾದ ಆ ನಂಬಿಕೆ, ಆ ಶರಣಾಗತಿ ಅನ್ನೋದು ಪೂರ್ತಿ ನಾವು ಹೊಂದಿದ್ರೆ, ಅವಾಗ ಅವರ ಕೃಪಕ್ಕೆ, ಅವರ ಅನುಗ್ರಹಕ್ಕೆ ನಾವು ಖಂಡಿತ ಅರ್ಹತೆ ಸಾಧಿಸ್ತೀವಿ. ಅದೇ ಕಂಡೀಷನ್. ಅಂದ್ರೆ ಅವರ ಗ್ರೇಸ್ ನಾವು ಹೊಂದಬೇಕಂದ್ರೆ, ಆ ಕೃಪಾ ಅನುಗ್ರಹ ನಮ್ಗೆ ಹೊಂದಬೇಕಂದ್ರೆ, ನಾವು ಸಾಧಿಸ್ಬೇಕಂದ್ರೆ ಖಂಡಿತ ಅವರ ಕಂಡೀಷನ್ಸ್ ನಾವು ಪಾಲನೆ ಮಾಡಬೇಕು. ಆ ಕಂಡೀಷನ್ ಏನಪ್ಪಾ ಅಂದ್ರೆ, ಸಂಪೂರ್ಣ ಶರಣಾಗತಿ, ಸಂಪೂರ್ಣ ನಂಬಿಕೆ. ಅದು ಬಂದಿದ್ರೆ ಅದು ಖಂಡಿತ ಸಾಧ್ಯವಾಗುತ್ತೆ ಸ್ನೇಹಿತರೆ. ಅಂದ್ರೆ ಇದೆಲ್ಲ ಎಲ್ಲಾ ಕಡೆ ವೇದಾಸ್ ತಗೋಲಿ, ರಾಮಾಯಣ ತಗೋಲಿ, ಇನ್ನು ಯಾವುದೇ ತಗೋಲಿ, ಈ ಶರಣಾಗತಿ ಬಗ್ಗೆ ಪೂರ್ತಿಯಾಗಿ ಎಲ್ಲಿದ್ದಾರೆ. ಆ ಶರಣಾಗತಿ ಇರೋದೇ, ಆ ಶರಣಾಗತಿ ಆಗಿದ್ರೇನೆ ಇದೆಲ್ಲ ಸಾಧ್ಯವಾಗತ್ತೆ ಅಂತ ಹೇಳಿದ್ದಾರೆ. ರಾಮಾಯಣ ಮತ್ತೆ ಎಲ್ಲಿ ನೋಡಿದ್ರು, ಭಗವದ್ಗೀತಾ ಆಗ್ಬೋದು, ಅನೇಕ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಆಮೇಲೆ ಈ ಶರಣಾಗತಿ ಒಂದಕ್ಕೆ ಏನೇನು ಅಂಶಗಳಿದೆ, ಆ ಕಾನೂನುಗಳು ಏನಿದೆ, ಆ ದೇವರ ಕಾನೂನು ಖಂಡಿತವಾಗಿರ್ತದೆ. ಈ ಸೃಷ್ಟಿಯನ್ನು ರಚನೆ ಮಾಡಿದ ಅವ್ರದೇ ಈ ಸೃಷ್ಟಿ, ನಮ್ದೇನಿಲ್ಲ. ಸೊ ಅವಾಗ ಆ ಸರೆಂಡರ್ ಅನ್ನೋದು ಅಂದ್ರೆ, ಆ ಶರಣಾಗತಿ ಹೊಂದೋದ್ರಲ್ಲಿ ಆ ಶರಣಾಗತಿ ಸಂಬಂಧಿತ ಆ ದೇವರಿಗೆ ಸರೆಂಡರ್ ಆಗೋದು. ಆ ಶರಣಾಗತಿ ಒಂದಕ್ಕೆ ಸ್ವಲ್ಪ ಅಂಶಗಳಿದೆ, ಪ್ರಧಾನ ಅಂಶಗಳಿದೆ. 6 ಪ್ರಧಾನ ಅಂಶಗಳು ನಿಮ್ ಜೊತೆಗೆ ಹಂಚ್ಕೊತೀನಿ. ಅದು ಒಂದೊಂದು ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಸಾಕು, ನಮ್ಮ ಜೀವನ ಸುಂದರವಾಗಿರತ್ತೆ. ಇದು ಪಾಲನೆ ಮಾಡ್ತಾ ಹೋದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಈ ಈ ಜೀವನದಲ್ಲಿ, ಈ ಜನ್ಮದಲ್ಲಿ ಇದಕ್ಕಿಂತ ಏನು ಬೇಕಾಗಿಲ್ಲ ಅಂತ ಅದ್ಭುತವಾದ ಅಂಶಗಳು, ಶರಣಾಗತಿ ಸಂಬಂಧ ಅಂಶಗಳು ನಾನು
ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಈಗ ಮೊದಲನೇದು ಏನಾಗತ್ತಂದ್ರೆ, ಮೊದಲನೇ ಅಂಶ, ದೇವರ ಇಚ್ಛೆ ಏನಿದೆಯೋ ಅವ್ರ ಇಚ್ಛೆ ಪ್ರಕಾರ ನಮ್ಮ ಕೋರಿಕೆಗಳು ಅವ್ರ ಇಚ್ಛೆ ಪ್ರಕಾರ ಇರಬೇಕು. ಮೊದಲನೇ ಅಂಶ ಬರ್ಕೊಳ್ಳಿ. ಅವರ ಕೋರಿಕೆ, ಅವರ ಇಚ್ಛೆ ಏನಿದೆಯೋ ಅದು ಪ್ರಕಾರ ನಮ್ಮ ಕೋರಿಕೆಗಳು ಇರಬೇಕು. ಯಾವ ರೀತಿ ಅಂದ್ರೆ ಸ್ನೇಹಿತರೆ, ಸೊ ನಾವೆಲ್ಲರೂ ಒಂದೇ ಅರ್ಥ ಮಾಡ್ಕೊಳ್ಳಿ. ನಾವು ಆ ದೇವರಿಗೆ ಒಂದು ಸರ್ವೆಂಟ್ಸ್ ತರ, ಅಂದ್ರೆ ಒಂಥರ ಸರ್ವೆಂಟ್ ಕೆಲಸ ಏನಿದೆ ಇಲ್ಲಿ, ಮಾಸ್ಟರ್ ಏನಿದ್ರೆ ಅದು ಹೇಳ್ಬೇಕು. ಈ ಫಾರ್ ಎಕ್ಸಾಂಪಲ್ ಹೋಟೆಲಲ್ಲಿ ಮಾಸ್ಟರ್ ಇರ್ತಾರೆ, ಸರ್ವೆಂಟ್ ಇರ್ತಾನೆ. ಮಾಸ್ಟರ್ ಹೇಳಿದ್ರೆ ಸರ್ವೆಂಟ್ ಕೇಳಬೇಕಾ? ಇಲ್ಲ, ಕೇಳಬೇಕು. ಅದೇ ಅವ್ರ ಡ್ಯೂಟಿ. ಅದೇ ರೀತಿಯಲ್ಲಿ ನಾವು ಯಾವಾಗಲೂ ಅಷ್ಟೇ ಏನು ಮಾಡ್ಬೇಕಂದ್ರೆ, ದೇವರ ಇಚ್ಛೆ ಏನಿದೆಯೋ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಅದು ಪ್ರಕಾರ ನಮ್ಮ ಇಚ್ಛೆಗಳು, ನಮ್ಮ ಕೋರಿಕೆಗಳು ಇರಬೇಕಾಗತ್ತೆ. ಓಕೆ, ಒಂದು ಉದಾಹರಣೆ ಹೇಳ್ತೀನಿ. ಈಗ ಯಾವುದೋ ಒಂದು ಲೀಫ್ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಸಸ್ಯದ ಎಲೆಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ತಾ ಇರ್ತದೆ. ಆ ಎಲೆಗಳು ಏನಿದೆ ಅಂತಂದ್ರೆ, ಆ ಯಾವುದೇ ಎಲೆ ನೋಡ್ಕೊಂಡಿದ್ರೆ ದೊಡ್ಡ ಗಾಳಿ ಬಂದ್ರೆ ಏನಾಗತ್ತೆ, ಆ ಗಾಲಿ ಜೊತೆಗೆ ಹಿಂದೆ ಮುಂದೆ ಕೆಳಗಡೆ ಹಿಂದೆ ಆಗ್ತಾನೆ ಇರ್ತದೆ. ಅದಕ್ಕೂ ಜೊತೆಗೆ ಅಂದ್ರೆ ಆ ಗಾಲಿ ಆ ಎಲೆನ ಏನ್ ಬೇಕಂದ್ರೆ ಅದು ಆಟ ಆಡಿಸ್ತದೆ ಅಲ್ವಾ? ಆ ರೀತಿಯಲ್ಲಿ ಆಟ ಆಡ್ತಾ ಇರ್ತದೆ. ಆದ್ರೆ ಕೆಳಗಡೆ ಹೋದೆ, ಮೇಲೆ ಹೋತು, ಒಂದ್ಸರಿ ಗಾಲಿ ಈ ಕಡೆಯಿಂದ ಬಂದ್ರೆ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ, ಅದನ್ನ ಆಟ ಆಡಿಸ್ತಾ ಇರ್ತದೆ ಎಲೆಗಳು ಅಲ್ವಾ? ಗಾಲಿ ಮಾಡ್ತಾ ಇರ್ತದೆ. ಅವಾಗ ಯಾವುದೇ ರೀತಿಯಲ್ಲಿ ಅದನ್ನು ಒಂಥರ ದುಃಖ ವ್ಯಕ್ತಪಡಿಸಲ್ಲ. ಆ ಎಲೆ ಅನ್ನೋದು ದುಃಖ ವ್ಯಕ್ತಪಡಿಸಲ್ಲ. ಅದು ಪ್ರಕಾರ ನಡ್ಕೋತದೆ. ಆ ಜೊತೆಗೆ ಎಲ್ಲಿ ಬೇಕಂದ್ರೆ ಅದು ಎಲ್ಲಿ ತಗೊಂಡು ಹೋಗ್ತದೋ ಆ ಗಾಲಿ ಅಲ್ಲಿಗೆ ಹೋಗ್ತಾ ಇರ್ತದೆ ಎಲೆಗಳೆಲ್ಲ ಅಲ್ವಾ? ಆ ಎಲೆಗಳು ಕೆಳಗಡೆ ಬಿದ್ದಿರೋದು. ಈ ರೀತಿಯಲ್ಲಿ ಸ್ನೇಹಿತರೆ, ನಾವೇನ್ ಮಾಡ್ಬೇಕಂದ್ರೆ, ಆ ದೇವರ ಇಚ್ಛೆ ಏನ್ ನಡೀತಾ ಇದೆ ನಮ್ಮ ಜೀವನದಲ್ಲಿ, ಅದಕ್ಕೂ ನಾವು ಹ್ಯಾಪಿಯಾಗಿ ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕಷ್ಟೇ. ಯಾವುದೇ ರೀತಿಯಲ್ಲಿ ವ್ಯತಿರೇಕವಾಗಿ ನಮ್ಮ ಇಚ್ಛೆಗಳು, ನಮ್ಮ ಕೋರಿಕೆಗಳು ಇರಬಾರ್ದು. ಸೊ ಒಂದು ಗಾಲಿ ಆ ಎಲೆನ ಯಾವ ರೀತಿಯಲ್ಲಿ ತಗೊಂಡು ಹೋಗ್ತದೋ ಮೇಲೆಗೆ, ಮೇಲೆಗೆ ಮತ್ತೆ ಕೆಳಗಡೆಗೆ, ಆ ಕಡೆ ಈ ಕಡೆ, ಲೆಫ್ಟ್ ಟು ರೈಟು, ಟಾಪ್ ಟು ಬಾಟಮ್, ಆ ರೀತಿಯಲ್ಲಿ ನಮ್ಮ ಲೈಫು ಅಷ್ಟೇ. ಏನ್ ನಡೀತಾ ಇದೋ ನಾವು ದೇವರ ಇಚ್ಛೆ ಪ್ರಕಾರ ನಡೀತಾ ಇದೆ ಅಂತ ನಮ್ಮ ಕೋರಿಕೆಲು ಅದೇ ರೀತಿ ಇಟ್ಕೊಂಡ್ರೆ ಯಾವುದು ತೊಂದರೆ ಆಗಲ್ಲ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನಾಗತ್ತಂದ್ರೆ, ಯಾವುದೇ ಕೋರಿಕೆ ನಮ್ಮ ದೇವರ ಇಚ್ಛೆ ಏನಿದೆಯೋ ಅದಕ್ಕೂ ವ್ಯತಿರೇಕವಾಗಿರಬಾರ್ದು ಅಂತದ್ದು ಅದನ್ನ ಅರ್ಥ ಮಾಡ್ಕೊ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಏನೇ ನಾವು ಸಾಧಿಸ್ತಾ ಇದ್ವಿ, ಏನೇ ನಾವು ಹೊಂದ್ತಾ ಇದ್ವಿ ಅಂದ್ರೆ, ಅದೆಲ್ಲ ನಮ್ಮ ಫಾಸ್ಟ್ ಲೈಫು ಮತ್ತೆ ಪ್ರೆಸೆಂಟ್ ಲೈಫ್ ಕರ್ಮಸ್ ಅಂದ್ರೆ ಕರ್ಮಗಳ ಅವಲಂಬಿಸಿಕೊಂಡು ಕರ್ಮಗಳ ಆಧಾರ ಮೇಲೆ ನಮ್ಗೆ ಆ ಫಲಿತ ಸಿಗ್ತಾ ಇರ್ತದೆ. ಇದೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಈ ಕರ್ಮಗಳ ಆಧಾರವಾಗಿ ಏನೇನು ನಮ್ಗೆ ಲಭ್ಯವಾಗ್ತಾ ಇದೆಯೋ ಅವೆಲ್ಲಾನು ಅಷ್ಟೇ. ಈ ಸೃಷ್ಟಿಕರ್ತ ಏನ್ ಮಾಡ್ತಾನೆ ಅಂದ್ರೆ, ನಾವು ಇಂದಿನ ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿದ್ವಿ, ಈ ಜನ್ಮದಲ್ಲಿ ಹೇಗೆ ನಡ್ಕೊಂತಾ ಇದ್ವಿ, ಈ ಜನ್ಮದ ಕರ್ಮಗಳು ಮುಂದಿನ ಜನ್ಮ ಪ್ರಣಾಳಿಕೆಗೆ, ಮುಂದಿನ ಜನ್ಮ ಜೀವನ ಶೈಲಿಗೆ ಆಧಾರವಾಗತ್ತೆ. ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ನಾವು ಏನೇನು ಅನುಭವಿಸ್ತಾ ಇದ್ವೋ ಅದೆಲ್ಲಾನು ಇಂದಿನ ಜನ್ಮ ಕರ್ಮಗಳಂತ ಅರ್ಥ ಆಗ್ತಾ ಇರ್ತದೆ. ಅದನ್ನು ಸೃಷ್ಟಿಕರ್ತ ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕೋ ಅವ್ರು ಕೊಡ್ತಾ ಇರ್ತದೆ. ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಬೇಕಷ್ಟೇ. ಅದನ್ನ ವ್ಯತಿರೇಕ ಮಾಡಕ್ ಹೋಗ್ಬಾರ್ದು. ಅದು ವ್ಯತಿರೇಕ ಮಾಡಿದ್ರೆ ಮತ್ತೆ ಕಷ್ಟ ಆಗತ್ತೆ, ಕಷ್ಟಗಳು ನಾವು ಎದುರ್ಕೋಬೇಕಾಗತ್ತೆ. ಉದಾಹರಣೆಗೆ, ಯಾವಾಗ ನಮ್ಮಲ್ಲಿ ಅತ್ಯಂತ ಸಂಪದ ಬಂತು, ಒಂದು ಒಳ್ಳೆ ಹೆಸರು ಬಂತು, ಇವೆಲ್ಲಾನು ಅಂದ್ರೆ ಯಾವುದೇ ನಾವು ಸಾಧಿಸಿದ್ರೆ ಈ ಪ್ರಪಂಚದಲ್ಲಿ, ಅವಾಗ ದೇವರಿಗೆ ನಾವು ಕೃತಜ್ಞತೆ ತಿಳಿಸ್ಬೇಕು, ಥ್ಯಾಂಕ್ಸ್ ಗಾಡ್ ಅಂತ ಹೇಳ್ಬೇಕು ನಾವು. ಅದೇ ಯಾವುದೇ ನಮ್ಮ ಜೀವನದಲ್ಲಿ ಯಾವುದು ಆಗ್ತಾ ಇಲ್ಲೋ, ಯಾವುದೇ ಕಷ್ಟಗಳು ಬಂದ್ರೆ, ದುಃಖ ಬಂದ್ರೆ, ಅವಾಗ ನಾವು ದೇವ್ರನ್ನು ಏನ್ ಮಾಡ್ತೀವಿ, ಬ್ಲೇಮ್ ಮಾಡ್ತೀವಿ, ನಿಂದಿಸ್ತೀವಿ. ಅದು ತಪ್ಪಾಗತ್ತೆ ಸ್ನೇಹಿತರೆ. ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಆ ತರ ನಡ್ಕೋಬಾರದು ಅಂತ. ಇನ್ನೊಂದು, ಈ ಸರೆಂಡರಲ್ಲಿ ಈ ರೀತಿಯಲ್ಲಿ ಅಂದ್ರೆ, ಯಾವುದೇ ಒಳ್ಳೇದಾದ್ರೆ ಅವರಿಗೆ ಕೃತಜ್ಞತೆ ಹೇಳಿ. ನಮ್ಗೆ ಎಷ್ಟೋ ಒಳ್ಳೆ ವಿಷಯಗಳು ಆಗ್ತಾ ಇರ್ತದೆ. ನೀವು ಗಮನಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಲಾಭಗಳು ಪಟ್ಟಿರ್ತೀರ ಇಷ್ಟುವರೆಗೆ. ಎಷ್ಟೋ ಆನಂದ, ಎಷ್ಟೋ ಲಕ್ಸುರೀಸ್ ಅಂದ್ರೆ ಸೌಕರ್ಯಗಳು ಮತ್ತೆ ಲಕ್ಸುರೀಸ್ ನೀವು ಅನುಭವಿಸ್ತಾ ಇರ್ತೀರ. ಅದಕ್ಕೆಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಮದುವೆ ಆಯ್ತು, ಒಳ್ಳೆ ಮಕ್ಕಳಾಯ್ತು, ಒಳ್ಳೆ ಜಾಬ್ ಸಿಕ್ತು ಅಲ್ವಾ, ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೆ ಸಂಪಾದನೆ ಆಗ್ತಾ ಇದೆ, ಇದಕ್ಕೆಲ್ಲ ಅವ್ರಿಗೆ ಕೃತಜ್ಞತೆ ತಿಳಿಸಿ. ಯಾವುದೋ ಇರೋದು ಅವತ್ತೇನೋ ಒಂದು ನೆಗೆಟಿವ್ ಆಯ್ತು ನಿಮ್ಮ ಮನೆಯಲ್ಲಿ, ಇಲ್ಲಾಂದ್ರೆ ಯಾವುದೋ ನಿಮ್ಗೆ ಒಂದು ಆಕ್ಸಿಡೆಂಟ್ ಆಯ್ತು, ಇನ್ನೊಂದು ಆಯ್ತು, ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ನಷ್ಟ ಬಂತು, ಕಷ್ಟ ಬಂತು, ಅವಾಗ ಅವ್ರನ್ನ ಬ್ಲೇಮ್ ಮಾಡೋದಲ್ಲ, ನಿಂದಿಸೋದಲ್ಲ.
ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಕೃತಜ್ಞತೆ ತಿಳಿಸೋದೇ ನಮ್ಮ ಬಾಧ್ಯತೆ. ಆ ರೀತಿಯಲ್ಲಿ ಕೃತಜ್ಞತೆ ತಿಳಿಸಿದ್ರೆ ಏನಾಗುತ್ತೆ, ನಮಗೆ ಇನ್ನೂ ಒಳ್ಳೇದೇ ಆಗತ್ತೆ. ಯಾಕಂದ್ರೆ ನಾವು ಅವ್ರು ಏನು ಕೊಟ್ಟಿದ್ರೋ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ವಿ. ಅವ್ರು ಏನು ಕೊಟ್ಟಿದ್ರು ಆಕ್ಸೆಪ್ಟ್ ಮಾಡ್ತಾ ಇದ್ವಿ. ಸುಖ ದುಃಖ ಎರಡನ್ನೂ ಆಕ್ಸೆಪ್ಟ್ ಮಾಡ್ಬೇಕು, ನಾವು ಮಾಡಲೇಬೇಕು. ಅವಾಗ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಆಗಲ್ಲ. ಇದಕ್ಕೊಂದು ಉದಾಹರಣೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಭಗವಾನ್ ರಾಮ ಏನ್ ಮಾಡ್ತಾರೆ ಅಂದ್ರೆ, ಒಂದು ದಂಡಕಾರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಇರುವಾಗ ಈ ಪಂಪಾಸರ್ ಲೇಕ್ ಹತ್ರ ಹೋಗಕ್ಕೆ ಅವ್ರಿಗೆ ದಾಹ ಆಯ್ತು, ಬಹಾರಿಕೆ ಆಯ್ತು. ಬಹಾರಿಕೆ ಆಗುವಾಗ ಅವ್ರದ ವಿಲ್ ಇದೆಲ್ಲ, ಆ ವಿಲ್ ಅಂದ್ರೆ ಆರ್ಚ್, ಅದನ್ನು ತೆಗೆದು ಅಂದ್ರೆ ನೀರು ಕುಡಿಬೇಕಂತ ಹೇಳ್ಬಿಟ್ಟು ಆ ವಿಲ್ಲನ್ ತೆಗೆದು ಆ ಆರ್ಚಿನ ತೆಗೆದು ಪಕ್ಕ ಇಡ್ತಾರೆ. ಪಕ್ಕ ಇಡುವಾಗ ಏನಾಗುತ್ತೆ ಅಂದ್ರೆ, ಆರ್ಚ್ ಪಕ್ಕ ಇಡುವಾಗ ಆ ಕೆಳಗಡೆ ಒಂದು ಕಪ್ಪೆ. ಆ ಕಪ್ಪೆ ಅಂತ ಜೀವಿ ಮೇಲೆ ಈ ವಿಲ್ಲು ಹಾಗೆ ಇಡ್ತಾನೆ. ಅವಾಗ ಏನಾಗುತ್ತೆ ಇಲ್ಲಿ, ಅದು ಸಣ್ಣ ಪ್ರಾಣಿ, ಅದೆಷ್ಟು ನೋವು ಅನುಭವಿಸಿರ್ತದೆ, ಆದ್ರೂ ಏನು ಕಂಪ್ಲೇಂಟ್ ಮಾಡಿಲ್ಲ, ಹಾಗೆ ಸುಮ್ಮನೆ ಇರ್ತದೆ. ಮತ್ತೆ ವಾಪಸ್ ಬರ್ತಾನೆ ವಿಲ್ಲು ಎತ್ಕೊಂಡೋಕೆ. ಅಲ್ಲಿ ನೋಡ್ತಾನೆ, ನೋಡಿದ್ರೆ ಈ ವಿಲ್ಲು ಹೋಗಿ ಆದ್ಮೇಲೆ ಪೂರ್ತಿ ಒಂಥರ ಆದ್ಮೇಲೆ ಪ್ರೆಷರ್ ಆಗಿರ್ತದೆ, ತುಂಬಾ ಒತ್ತಡ ಆಗಿರ್ತದೆ ಮೇಲೆ. ಅವಾಗ ನೋಡಿ ಕೇಳ್ತಾನೆ, ಯಾಕೆ ನಿಮ್ಗೆ ಒಂದು ನಾನು ಧ್ವನಿ ಕೊಟ್ಟಿದ್ನಲ್ಲ, ಶಬ್ದ ಕೊಟ್ಟಿದ್ದೀನಿ ನಿಮ್ಗೆ, ಯಾಕೆ ನೀವು ಸ್ವಲ್ಪನ ಆ ಧ್ವನಿ ಮಾಡ್ಬೇಕಾಯ್ತಲ್ಲ ನಾನು ಇದಿಡುವಾಗ ಅಂದ್ರೆ, ಇಲ್ಲ ಸ್ವಾಮಿ, ನನ್ನ ಕಷ್ಟಗಳು ಬಂದ್ರೆ ಪ್ರತಿಯೊಂದು ಸಾರಿ ಶ್ರೀರಾಮ ಶ್ರೀರಾಮ ಅಂತ ಕೇಳ್ತಾ ಇದ್ದೆ, ನೀವೇ ಆ ವಿಲ್ಲು ತಂದು ನನ್ನ ಮೇಲೆ ಇಟ್ಟಿರ ಮೇಲೆ ನಾನು ಇನ್ನು ಯಾರಿಗೆ ಹೇಳ್ಬೇಕು, ಇನ್ನು ಯಾರಿಗೆ ಹೇಳೋದು ನಾನು, ಯಾರಿಗೂ ಹೇಳಕ್ಕೂ ಆಗಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ದೇವ್ರು ಕೊಟ್ಟಿರೋದ, ನೀವು ಕೊಟ್ಟಿರುವಂತ ಈ ಈ ಸಿಚುವೇಶನ್, ಈ ಪರಿಸ್ಥಿತಿ ನೀವು ಕೊಟ್ಟಿರುವಂತ ಒಂದು ಒಂಥರ ವರದಾನ, ಇಲ್ಲ ಒಂದು ಒಂದು ಗಿಫ್ಟ್ ಅಂತ ಅನ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ಅದನ್ನು ಅನುಭವಿಸಕ್ಕೆ ಸ್ಟ್ರೆಂತ್ ಕೊಡಿ ಅಂತ ನಿಮ್ನ ಪ್ರೇಯರ್ ಮಾಡ್ತಾ ಇದ್ದೀನಿ. ಕಷ್ಟ ಕೊಟ್ಟಿದೆ, ಕಷ್ಟ ಬಂತು, ಆದ್ರೆ ನೀವೇ ಕೊಟ್ಟಿದ ಮೇಲೆ ಮತ್ತೆ ನಾನು ಆಕ್ಸೆಪ್ಟ್ ಮಾಡ್ಲೇಬೇಕಲ್ಲ. ನಾನು ಹೇಗೆ ಇದನ್ನ ವ್ಯತಿರೇಕ ಮಾಡೋಕ್ಕಾಗತ್ತೆ? ಮತ್ತೆ ಕೊಟ್ಟಿರೋದು ನಾನು ಅನುಭವಿಸಕ್ಕೆ ನನಗೆ ಸ್ವಲ್ಪ ಶಕ್ತಿ ಕೊಡಿ, ಸಾಮರ್ಥ್ಯ ಕೊಡಿ ಅಂತ ಮಾತ್ರ ನೀವು ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾನೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಅರ್ಥ ನಾವ್ ಏನ್ ಮಾಡ್ಕೋಬೇಕಂದ್ರೆ, ಯಾವಾಗ್ಲೂ ಅಷ್ಟೇ, ಗಾಡ್ಸ್ ವಿಲ್, ದೇವರ ಇಚ್ಛೆ ಏನಿದೆಯೋ ಅದ್ರ ಪ್ರಕಾರ ನಡ್ಕೋಬೇಕು. ನಮ್ಮ ಪ್ರಯತ್ನ ನಾವು ಮಾಡೋಣ, ಅದ್ಭುತ ಪ್ರಯತ್ನ ಮಾಡೋಣ. ಸೊ ಅದ್ಭುತ ರೀತಿಯಲ್ಲಿ ಪ್ರಯತ್ನಗಳಿರ್ಲಿ, ಎಷ್ಟೋ ಮಾಡ್ಲಿ, ಬಟ್ ಫಲಿತ ಏನ್ ಬಂದ್ರೆ ಆಕ್ಸೆಪ್ಟ್ ಮಾಡ್ಬೇಕು. ನಾವು ಮಾಡಿರೋಂಥ ಪ್ರತಿ ಪ್ರಯತ್ನಕ್ಕೆ ಫಲಿತ ಇದೇ ರೀತಿಯಲ್ಲಿ ಬರುತ್ತಂತ ಏನಿಲ್ಲ ಸ್ನೇಹಿತರೆ. ನಮ್ಮ ಪಾಸ್ಟ್ ಕರ್ಮಾಸ್ ಮೇಲೆ ಆಧಾರ ಆಗಿ, ನಮ್ಮ ಹಿಂದಿನ ಜನ್ಮ ಕರ್ಮಗಳ ಫಲಿತ ಅನುಸಾರವಾಗಿ ದೇವರು ನಮ್ಗೆ ಏನ್ ಕೊಡ್ಬೇಕು ಅದು ಕೊಡ್ತಾ ಇರ್ತಾನೆ. ಅದನ್ನ ಆಕ್ಸೆಪ್ಟ್ ಮಾಡೋದು ನಮ್ಮ ಬಾಧ್ಯತೆ. ಆದ್ರೆ ಅದು ಕಷ್ಟ ಇದ್ರೆ, ಸುಖ ಇದ್ರೆ ಅನುಭವಿಸ್ತೀವಿ, ಆನಂದವಾಗಿರ್ತೀವಿ. ಕಷ್ಟ ಇದ್ರೆ ಎಷ್ಟೋ ದುಃಖಕ್ಕೆ ಒಳಗಾಗ್ತೀವಿ. ಅವಾಗ ನಾವು ಏನು ಬೇಡ್ಕೋಬೇಕಂದ್ರೆ, ನನಗೆ ಸಾಮರ್ಥ್ಯ ಕೊಡಿ ಸ್ವಾಮಿ, ಸಾಮರ್ಥ್ಯ ಕೊಡಿ, ನನಗೆ ಅದನ್ನ ತಟ್ಕೊಳಕ್ ಸಾಮರ್ಥ್ಯ ಕೊಡಿ ಅಂತ ಬೇಡ್ಕೊರಿ ಅಷ್ಟೇ. ಅದು ಬಿಟ್ಟು ಇನ್ನು ಏನು ಮಾಡಕ್ ಹೋಗ್ಬಾರ್ದು ಸ್ನೇಹಿತರೆ. ಇನ್ನೊಂದು ಮೂರನೇ ಅಂಶ, ಈ ಅಂದ್ರೆ ದೇವರ ಕೃಪ, ಅಂದ್ರೆ ಸೃಷ್ಟಿಕರ್ತ ಕೃಪಕ್ಕೆ ನಾವು ಒಳಗಾಗಬೇಕಂದ್ರೆ, ಈ ಸರೆಂಡರ್ ಅಲ್ಲಿ ಒಂದು ಮೂರನೇ ಅಂಶ ಹೇಗಿರ್ತದೆ ಅಂದ್ರೆ, ಒಂದು ಅದ್ಭುತವಾದ ನಂಬಿಕೆ ಏನಂತಂದ್ರೆ, ಆ ಸೃಷ್ಟಿಕರ್ತ ನಮ್ಮೆಲ್ಲನೂ ಕಾಪಾಡ್ತಾ ಇರ್ತಾನೆ ಅಂತ ಒಂದು ಅಪಾರ ನಂಬಿಕೆ, ಅನಂತವಾದ ನಂಬಿಕೆ ಅವ್ರ ಮೇಲೆ ಇಟ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಈ ಸೃಷ್ಟಿಕರ್ತ ಅವ್ರ ತಂದೆ, ನಮ್ಗೆ ಯಾರು ತಂದೆ, ಆಧ್ಯಾತ್ಮಿಕ ತಂದೆ ಅಂತ ಹೇಳ್ಕೋಬಹುದು. ಈ ಫಿಸಿಕಲ್ ಅಂದ್ರೆ ಈ ಪ್ರಾಪಂಚಿಕ ತಂದೆ ಬೇರೆ ಇರ್ತದೆ. ನಮ್ಮ ಆಧ್ಯಾತ್ಮಿಕ ತಂದೆ ಅಂದ್ರೆ ನಮ್ನೆಲ್ಲಾನು ಸೃಷ್ಟಿ ಮಾಡಿರುವಂತ ತಂದೆ ಅವರೇ ಅಲ್ವಾ. ಅಂದ್ರೆ ಇಡೀ ಪ್ರಪಂಚವನ್ನು, ಸೃಷ್ಟಿಯನ್ನು ಮಾಡಿರುವಂತ ಅವರು ನಿಜವಾದ ತಂದೆ ಅಂತ ನಾವು ಹೇಳ್ಕೋಬಹುದು. ಆಗಿರುವಾಗ ಉದಾಹರಣೆಗೆ ಈ ಭೂಮಿ ಮೇಲೆ ಒಂದು ಮಿಲಿಯನ್ ಗಟ್ಲೆ, ಹೇಳ್ಬೇಕಂದ್ರೆ ಲಕ್ಷಾಂತರ ಈ ಇರುವೆಗಳು ಅದು ಓಡಾಡ್ತಾನೆ ಇರ್ತದೆ, ಈ ಕಡೆ ಆ ಕಡೆ, ಈ ಕಡೆ ಮನೆಯಲ್ಲಿ ಎಲ್ಲ. ನೀವು ಗಾರ್ಡನ್ಗೆ ಹೋದ್ರೆ, ಒಂದು ಪಾರ್ಕ್ ಅಲ್ಲಿ ಎಲ್ಲ ಓಡಾಡ್ತಾನೆ ಇರ್ತದೆ. ಅವ್ರಿಗೆಲ್ಲ ಅದಕ್ಕೆಲ್ಲಾನು ಆಹಾರ ಯಾರು ಒದಗಿಸ್ತಾ ಇದ್ದಾರೆ, ಯಾರು ಕೊಡ್ತಾ ಇದಾರೆ ಆಹಾರ? ಇಲ್ಲಿ ಯಾವಾಗ ನಾವು ಗಮನಿಸಿದೀವ? ಮತ್ತೆ ಇವ್ರಿಗೆಲ್ಲ ಆಹಾರ ಕೊಡೋದು ಸೃಷ್ಟಿಕರ್ತಾನೆ. ಯಾರು ನಾವು ಕೇಳಲ್ಲ, ಯಾವತ್ತೂ ಹೋಗಿ ಯಾರನ್ನೂ ಕೇಳಲ್ಲ. ಅದಕ್ಕೆಲ್ಲಾನು ಆಹಾರ ಲಭ್ಯವಾಗ್ತಾ ಇರ್ತದೆ, ಪ್ರತಿ ದಿವಸ ಲಭ್ಯವಾಗುತ್ತೆ ಗೊತ್ತಾ. ಮತ್ತೆ ಆನೆ ಇದೆ, ಆನೆ ಎಷ್ಟೆಷ್ಟು ತಿಂತದೆ ಆಹಾರ, ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ರು? ಅದು ಕೊಟ್ಟಿರೋದು ಸೃಷ್ಟಿಕರ್ತನೆ, ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಯಾವಾಗನ್ನ ಈ ಆನೆ ಆಗೋದು, ಇರುವೆ ಆಗ್ಬೋದು, ಯಾವಾಗನ್ನ ಉಪವಾಸ ಅಂದ್ರೆ ಒಂಥರ ಆಹಾರದ ಇಲ್ಲದೆ ಒಂಥರ ದುಃಖ ಅನುಭವಿಸಿದ್ಯಾ? ಯಾವಾಗ ನೋಡಿದ್ರ ಅಂತ ಸಿಚುವೇಶನ್? ಯಾರು ನೋಡಿದ್ರ ನೀವು?
ನೋಡೋಕ್ಕಾಗಲ್ಲ. ಯಾಕಂದ್ರೆ ಸೃಷ್ಟಿಕರ್ತ ಅವ್ರ ತಂದೆ, ನಮಗೂ ತಂದೆನೆ, ಎಲ್ಲರಿಗೂ ತಂದೆನೆ, ಇಡೀ ವಿಶ್ವಕ್ಕೆ ತಂದೆನೆ. ಅವರೆಲ್ಲ ನೋಡ್ಕೊತಾ ಇರ್ತಾರೆ ಅನ್ನೋದು ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋಂಥ ಸ್ಥಿತಿ ಸ್ನೇಹಿತರೆ. ಅಂದ್ರೆ ಆ ನಂಬಿಕೆದಿಂದ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಉದಾಹರಣೆಗೆ ನಮ್ಮ ಪ್ರಾಪಂಚಿಕದಲ್ಲಿ ತಂದೆ ಇರ್ತಾನೆ. ಅವನೇನ್ ಮಾಡ್ತಾನೆ ಹೇಳಿ? ಅವ್ರ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಒದಗಿಸ್ತಾನ ಇಲ್ಲ? ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟಪಡ್ತಾನೆ. ಸಾಯಂಕಾಲ ಬಂದು ಅಂದ್ರೆ ಮಕ್ಕಳಿಗೆ ಏನೇನ್ ಬೇಕೋ ಎಲ್ಲ ಕೊಡ್ತಾ ಇರ್ತಾನೆ. ಅವಾಗ ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕಾ ಇಲ್ಲ? ಅಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಕೊಡ್ತಾ ಇರ್ತಾರೆ. ಇದಕ್ಕೂ ಉದಾಹರಣೆಗೆ ಒಂದು ಸಣ್ಣ ಸಣ್ಣ ಕತೆ ನಾನು ಅಂದ್ರೆ ಇದು ಆಗಿರುವಂತ ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ ದಿವಸ ಒಂದು ಬಿಸ್ನೆಸ್ ಪರ್ಸನ್ ಅಂದ್ರೆ ಒಂದು ವ್ಯಾಪಾರಿ ತುಂಬಾ ವೇಗವಂತವಾಗಿ ಏರ್ಪೋರ್ಟ್ಗೆ ಹೋಗ್ತಾನೆ. ಯಾಕಂದ್ರೆ ಫ್ಲೈಟ್ ಟೈಮ್ ಆಗೋಯ್ತು ಆಲ್ಮೋಸ್ಟ್. ವೇಗವಂತವಾಗಿ ಫ್ಲೈಟ್ ಏರ್ಪೋರ್ಟ್ ಸೇರ್ತಾನೆ. ಸೇರಿದ ಮೇಲೆ ಆ ಚೆಕ್ ಇನ್ ಅನ್ನೋದು ಫಾಸ್ಟ್ ಮಾಡಿಕೊಂಡು ಬೇಗ ಹೋಗಿ ಆ ಫ್ಲೈಟ್ ಅಲ್ಲಿ ಒಳಗಡೆ ಕೂತಿದ್ದಾನೆ. ಅಂದ್ರೆ ಸಕ್ಸಸ್ ಆಯ್ತು, ಒಳಗಡೆ ಹೋಗಿದ. ಕೂತಿದ್ದಾನೆ. ಪಕ್ಕದಲ್ಲಿ ಈಗ ಈ ಕಡೆ ಆ ಕಡೆ ನೋಡ್ತಾನೆ. ಆ ಸ್ಪೀಡಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಒಂದು ಸಣ್ಣ ಹೆಣ್ಮಕ್ಳು ಇರ್ತಾರೆ. ಸಣ್ಣ ಹೆಣ್ಮಕ್ಳು ಕೂತ್ಕೊಂಡಿರ್ತಾರೆ. ಏನೋ ಆಟ ಆಡ್ಕೊಂಡು ಹಾಗೆ ಇರ್ತಾರೆ. ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಳು ಹೆಂಗಿರ್ತಾರಂತ, ಆನಂದವಾಗಿ ಇರ್ತಾರ ಸಾಮಾನ್ಯವಾಗಿ. ಅದಾದ್ಮೇಲೆ ಸ್ವಲ್ಪ 1 ಗಂಟೆ ಫ್ಲೈಟ್ ಜರ್ನಿ ಆಯ್ತು. ಆ ಸಮಯದಲ್ಲಿ ಏನಾಯ್ತು ಗೊತ್ತಾ? ಫ್ಲೈಟ್ ಶೇಕ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ವೆದರ್ ಅಂದ್ರೆ ಈ ಎನ್ವಿರಾನ್ಮೆಂಟ್ ಹೆಂಗಿದೆ ಗೊತ್ತಿಲ್ಲ. ಆ ವೆದರ್ ಸರಿ ಇಲ್ಲ. ಅವಾಗ ಫುಲ್ ಫ್ಲೈಟ್ ಶೇಕ್ ಆಗ್ತಾ ಇತ್ತು. ಒಂಥರ ಪ್ರಕಂಪನ ಶುರು ಆಯ್ತು. ಅವಾಗ ಇವರು ಓ ಗಾಡ್ ಅಂತ ಹೇಳ್ಬಿಟ್ಟು ಇವರು ಎಷ್ಟು ಬೆಂಬಲ, ಒಂದೊಂಥರ ಏನಾಗ್ತದೆ ಅಂದ್ರೆ ಗೊಂದಲ ಆಯ್ತು ಇವ್ರಿಗೆ. ಇವರೇ ಅಲ್ಲ, ಇಡೀ ಫ್ಲೈಟ್ ಮೆಂಬರ್ಸ್ ಎಲ್ಲ ಗೊಂದಲ ಮಾಡ್ಕೊಂತಾರೆ. ಒಂಥರ ಎಲ್ಲರೂ ಭಯ ಪಡ್ಕೊಂತಾರೆ. ಏನ್ ಈ ತರ ಆಗ್ತಾ ಇದೆ, ಏನು ಬಿದ್ದೋಗ್ತದ ಏನಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಪಕ್ಕದಲ್ಲಿ ನೋಡ್ತಾನೆ ಆ ಸಣ್ಣ ಮಕ್ಕಳು, ಆ ಹೆಣ್ಮಗಳು ಏನು ಮಾಡಲ್ಲ, ಹಾಯಾಗಿರ್ತಾನೆ, ಆನಂದವಾಗಿರ್ತಾನೆ. ಇವ್ರಿಗೆ ಅರ್ಥ ಆಗಲ್ಲ. ಏನ್ ನೀವು ಹೀಗಿರ್ತೀರಿ, ಹೀಗೆ ನೀವು ಆನಂದವಾಗಿದೆಯಲ್ಲ, ನಾವೆಲ್ಲರೂ ಇಷ್ಟೆಲ್ಲ ಭಯಪಡ್ತಾ ಇದೀವಿ ಅಂತ ಒಂದು ಮಾತು ಕೇಳ್ತಾನೆ. ಕೇಳಿದ್ರೆ ಆ ಹೆಣ್ಮಕ್ಳು ಏನಾಡ್ತಾರೆ ಅಂದ್ರೆ, ಇಡೀ ನೋಡಿ, ಈ ಫ್ಲೈಟ್ ನಡೆಸ್ತಾ ಇರೋಂಥ ಪೈಲಟ್ ನನ್ನ ಫಾದರು ನನ್ನ ಮನೆ ಕರ್ಕೊಂಡು ಹೋಗ್ತಾನೆ ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಎಷ್ಟು ನಂಬಿಕೆಯಿಂದ ಆ ಪಾಪ ಹೇಳ್ತಾ ಇದೆ ಅಂದ್ರೆ, ನನ್ನ ನಿಜವಾದ ಆ ಫ್ಲೈಟ್ ಅಂದ್ರೆ ಅದನ್ನ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಈ ಸಣ್ಣ ಮಕ್ಳು ಕೂತ್ಕೊಂಡಿದೆಲ್ಲ ಇವ್ರು ಫಾದರ್ ಮದರ್ ಯಾರು ಅಂತ ನೋಡಕ್ಕೆ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡ್ತಾನೆ. ಆ ಪಾಪ ಹೇಳಿದ ಆನ್ಸರ್ ಏನಂದ್ರೆ, ಈ ಫ್ಲೈಟ್ ನಡೆಸ್ತಾ ಇರೋಂತ ಆ ಡ್ರೈವರು, ಆ ಪೈಲಟ್ ನಮ್ಮ ಫಾದರ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಬಿಡಿ ಅಂತ ಆನಂದವಾಗಿ ಇರ್ತಾರೆ. ಇವರೆಲ್ಲ ಭಯಪಡ್ತಾ ಇರ್ತಾರೆ, ಎಲ್ಲಿ ಬಿದ್ದೋಗ್ತದೆ ಅಂತ ಹೇಳ್ಬಿಟ್ಟು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೃಷ್ಟಿಕರ್ತನ ನಮ್ಮ ಜೀವನಕ್ಕೆ ಪೈಲಟ್ ಮಾಡ್ಬೇಕು ಸ್ನೇಹಿತರೆ. ಸೃಷ್ಟಿಕರ್ತನ ಏನ್ ಮಾಡ್ಬೇಕು? ನಮ್ಮ ಜೀವನಕ್ಕೆ ಒಂದು ಪೈಲಟ್ ಮಾಡಿ. ಅವರೇ ಪೈಲಟ್ ನಮ್ಗೆ ಕರ್ಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಕರ್ಕೊಂಡು ಹೋಗ್ತಾನೆ. ಆರಾಮಾಗಿ ಎಲ್ಲಿ ಬಿಡ್ಬೇಕು ಅವ್ರು ಬಿಡ್ತಾನೆ, ಏನು ತೊಂದರೆ ಇಲ್ಲ. ನಾವು ಅವ್ರು ಏನೇ ಕೊಟ್ಟಿದ್ರು ಆಕ್ಸೆಪ್ಟ್ ಮಾಡಿ ಪ್ರತಿಯೊಂದಕ್ಕೂ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಇನ್ನೊಂದು ಅವ್ರ ಮೇಲೆ ನಂಬಿಕೆ ಅಷ್ಟಿಡ್ಬೇಕು. ಆ ನಂಬಿಕೆ ಅವ್ರ ಮೇಲೆ ಅಷ್ಟಿಟ್ಟಿದ್ರೆ ನಮ್ಮನ್ನು ನಿರಂತರವಾಗಿ ಸದಾ ಅವರು ಕಾಪಾಡ್ತಾ ನಮ್ಗೆ ಏನ್ ಬೇಕೋ ಅದು ಕೊಡ್ತಾ ಇರ್ತಾನೆ. ಯಾವುದು ತೊಂದರೆ ಇಲ್ಲ. ಅವರ ಯೋಜನೆ, ಮೊನ್ನೆ ಹೇಳ್ತಾ ಇದ್ದೆ, ದೇವರ ಯೋಜನೆ, ಆ ಭಗವಂತರ ಯೋಜನೆ ನಮ್ಮ ಯೋಜನೆಗಿಂತ ಅತ್ಯದ್ಭುತವಾಗಿರುತ್ತೆ, ಅತ್ಯಂತ ಉನ್ನತವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಷ್ಟ ಬಂದ್ರೂ ಭಯ ಇಲ್ಲ ಸ್ನೇಹಿತರೆ. ಅದ್ಭುತ ಜೀವನ, ಆನಂದ ಜೀವನ ಗಡಿಸ್ಕೋಬಹುದು ಅಲ್ವಾ? ಆ ರೀತಿಯಲ್ಲಿ ಇನ್ನೊಂದು ಅಂಶ ಹೇಳ್ತೀನಿ. ಈ ಶರಣರ ಬಗ್ಗೆ, ಶರಣಾಗತಿಗೆ ಸಂಬಂಧಿತ ಇನ್ನೊಂದು ಅಂಶ ಏನಂತ ಅಂದ್ರೆ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇ ದೇವರಕ್ಕೂ ನಾವು ಕೃತಜ್ಞತೆ ತಿಳಿಸ್ತಾ ಇರ್ಬೇಕು. ಆದ್ರೆ ಆಲ್ವೇಸ್ ವಿ ಮಸ್ಟ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಟು ದ ಗಾಡ್. ಅಂದ್ರೆ ಅವರ್ ಆಟಿಟ್ಯೂಡ್ ಮಸ್ಟ್ ಬಿ ಗ್ರಾಟಿಟ್ಯೂಡ್. ಈಗಾಗಲೇ ನಾನು ಹೇಳಿದೆ. ಈ ಕೃತಜ್ಞತೆ ಅನ್ನೋದಿಲ್ಲ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ, ನಾವು ಯಾವಾಗ್ಲೂ ಅಷ್ಟೇ ಆ ಕೃತಜ್ಞತೆ ನಾವು ತಿಳಿಸ್ತಾನೆ ಇರಬೇಕು. ಉದಾಹರಣೆಗೆ ಈ ಭೂಮಿ ಮೇಲೆ ನಾವು ಹೊಂದ್ತಾರಂತ ಅದ್ಭುತ ವಿಷಯಗಳು ನೋಡಿದ್ರೆ ಅದಕ್ಕೆಲ್ಲ ನಾವು ಪ್ರತಿದಿನ ಕೃತಜ್ಞತೆ ತಿಳಿಸ್ತಾ ಇರ್ಬೇಕು. ಅದ್ಭುತವಾದ ಸೂರ್ಯ, ಬೆಳಕು, ಅದ್ಭುತವಾದ ಗಾಳಿ, ನೀರು, ಇವೆಲ್ಲ ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದಾರೆ? ನಾವು ಅನುಭವಿಸ್ತಾ ಇದೀವಲ್ವಾ? ಅಂದ್ರೆ ನಾವೆಲ್ಲ ಇದಕ್ಕೆ ಏನ್ ಮಾಡ್ಬೇಕು? ಕೃತಜ್ಞತೆ ತಿಳಿಸ್ತಾ ಇರಬೇಕು. ಇಂಥ ಅದ್ಭುತವಾದ ವಿಷಯಗಳು ಎಲ್ಲ ಉಚಿತವಾಗಿ ಲಭ್ಯವಾಗ್ತಾ ಇದೆ ಸ್ನೇಹಿತರೆ.
ಯಾವುದೂ ನಾವು ಕೊಂಡ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲ ಉಚಿತವಾಗಿ ಲಭ್ಯ ಆಗ್ತಾ ಇದೆ. ಇದಕ್ಕೆಲ್ಲ ನಾವು ಕೃತಜ್ಞತೆ ತಿಳಿಸ್ಬೇಕು. ಅದೊಂದೇ ಅಲ್ಲ, ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ, ಇಲ್ಲಿ ನಾವು ಇದೀವಿ ಅಂತಂದ್ರೆ ಅವ್ರ ಕೃಪೆನೆ. ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ನಮ್ಗೆ ಈ ಭೂಮಿ ಮೇಲೆ ಕಲಿಸಿದಾನೆ. ಮತ್ತೆ ಅವರು ಸೃಷ್ಟಿ ಮಾಡಿರುವಂತ ಒಂದು ಆತ್ಮಕ್ಕೆ ಏನ್ ಕೊಟ್ಟಿದ್ದಾನೆ? ಶಾಶ್ವತತ್ವ ಕೊಟ್ಟಿದ್ದಾನೆ. ಅದಕ್ಕೂ ನಾವು ಅವ್ರಿಗೆ ಕೃತಜ್ಞತೆ ತಿಳಿಸ್ಬೇಕು. ಒಂದು ಅಂಶಾತ್ಮವಾಗಿ ನಾವು ಪೂರ್ಣಾತ್ಮದಿಂದ ಬಿಡುಗಡೆ ಆಗಿದ ಮೇಲೆ ನನಗೆ ಶಾಶ್ವತತ್ವ ಕೊಟ್ಟಿದ್ದಾನೆ, ಅನಂತ ಜೀವನ, ಅನಂತ ಪ್ರಯಾಣ ಕೊಟ್ಟಿದ್ದಾನೆ ನನಗೆ. ಅದಕ್ಕೂ ಕೃತಜ್ಞತೆ. ಏನಿಲ್ಲ ಏನಿಲ್ಲ ಅಂತಂದ್ರೆ ಎಲ್ಲ ಕೊಟ್ಟಿದ್ದಾರೆ. ಯಾವುದೇ ನಾವು ಅವ್ರು ಕೊಟ್ಟಿರುವಂತ ಗಾಳಿ, ನೀರು, ಈ ಭೂಮಿ, ಇಂಥ ವಾತಾವರಣ, ಅದ್ಭುತ ವಾತಾವರಣ, ಇದಕ್ಕೆಲ್ಲ ನಾವೇನೋ ಟ್ಯಾಕ್ಸ್ ಪೇ ಮಾಡ್ತೀವ? ರಿಟರ್ನ್ ಆಗಿ ಏನೋ ಟ್ಯಾಕ್ಸ್ ಪೇ ಮಾಡ್ತೀವಿ ಅವ್ರಿಗೆ? ಏನಿಲ್ವಲ್ಲ, ಎಲ್ಲ ಉಚಿತನೇ ಲಭ್ಯವಾಗ್ತಾ ಇದೆಯಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಅಟ್ಲೀಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕೃತಜ್ಞತೆ ತಿಳಿಸಿ, ಅದು ಗುರ್ತಿಸಿ ಅವ್ರಿಗೆ ಕೃತಜ್ಞತೆ ತಿಳಿಸಿ. ಮೇಕ್ ಯುವರ್ ಆಟಿಟ್ಯೂಡ್ ಆಸ್ ಗ್ರಾಟಿಟ್ಯೂಡ್. ಅದು ಪ್ರಧಾನವಾಗಿರುವಂತ ಸ್ನೇಹಿತರೆ. ಇದನ್ನು ಯಾವುದೇ ರೀತಿಯಲ್ಲಿ ನಾವು ಒಂಥರ ಅನ್ಗ್ರೇಟ್ಫುಲ್ನೆಸ್ ಅಂತ ಹೇಳ್ತಾರೆ. ಈ ಅತಿಕೃತ ಅಂದ್ರೆ ಕೃತಜ್ಞತಾ ಭಾವ ಇಲ್ಲದೆ ನಾವು ಜೀವನ ಮಾಡಿದ್ರೆ ಖಂಡಿತ ಅದು ತಪ್ಪಾಗತ್ತೆ. ಉದಾಹರಣೆಗೆ ಒಂದು ತಂದೆ ಇದ್ದಾರೆ, ಅವ್ರ ಮಕ್ಕಳಿಗೆಲ್ಲ ಏನ್ ಬೇಕು ಕೊಡ್ತಾ ಇರ್ತಾರೆ. ಇನ್ ಸ್ವಲ್ಪ ಜನ ಭಾವನೆ ಹೇಗಿರ್ತದೆ ಅಂದ್ರೆ, ತಂದೆ ಕೊಡ್ತಾ ಇದೆಲ್ಲ ಅವ್ನಿಗೆ ಕೃತಜ್ಞತೆ ತಿಳಿಸ್ಬೇಕಂತ ಇಲ್ಲ. ನಾವೇನ್ ಅನ್ಕೊಂತೀವಿ ಗೊತ್ತಾ? ಆಯ್ತು ಬಿಡಿ, ಅವ್ರ ತಂದೆ ಅವ್ರು ಪೋಷಣೆ ಮಾಡಿದ್ದಾನೆ, ಇವ್ರು ನನ್ ಪೋಷಣೆ ಮಾಡ್ತಾರೆ, ಯಾಕೆ ಮಾಡಲ್ಲ ಅಂತ ಈ ರೀತಿಯಲ್ಲಿ ಇರುವಂತ ಮಕ್ಕಳಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ ಅಲ್ವಾ? ಅದನ್ನು ಒಂದು ರೀತಿಯಲ್ಲಿ ಏನಂತ ಹೇಳ್ತೀವಿ ನಾವು? ಅದನ್ನು ಇನ್ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆ ಕೃತಜ್ಞತಾ ಭಾವ ಇಲ್ಲದೆ ನಾವು ನಡ್ಕೋಬಾರದು. ಅದೇ ಈ ಪ್ರಾಪಂಚಿಕದಲ್ಲಿ ನಡೀತಾ ಇದೆ, ಈಗಾಗಲೇ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ಯಾವಾಗ್ಲೂ ಇರಬಾರ್ದು. ಯಾವಾಗ್ಲೂ ಒಂದೇ ಇರಬೇಕಾಗಿರೋದು, ಈ ಪ್ರತಿ ಒಂದು ನಾವು ಈ ಜೀವನದಲ್ಲಿ ಹೊಂದಿರುವಂತ ಪ್ರತಿ ವಿಷಯಕ್ಕೆ, ಪ್ರತಿ ಅಂಶಕ್ಕೆ ಕೃತಜ್ಞತೆ ತಿಳಿಸ್ತಾ ಇದ್ರೆ ಅದೇ ನಾವು ಶರಣಾಗತಿಗೆ ಒಂದು ಅದ್ಭುತವಾದ ಅರ್ಹತೆ ಆಗತ್ತೆ. ನಾವು ಆ ದೇವರ, ಆ ಸೃಷ್ಟಿಕರ್ತ ಅನುಗ್ರಹ ಕೃಪನ ಹೊಂದಬೇಕಂದ್ರೆ ಆ ಶರಣಾಗತಿಯಲ್ಲಿ ಒಂದು ಅಂಶವಾದ ಈ ಕೃತಜ್ಞತಾ ಭಾವ ಅತ್ಯಂತ ಸುಂದರವಾಗಿ ಕೆಲಸ ಮಾಡತ್ತೆ, ಅತ್ಯಂತ ವಿಶಿಷ್ಟವಾಗಿ ಕೆಲಸ ಮಾಡತ್ತೆ. ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಆಮೇಲೆ ಇನ್ನೊಂದು ಅಂಶ ಏನಂತಂದ್ರೆ, ಈ ಶರಣಾಗತಿ ಒಂದಕ್ಕೆ ಇನ್ನೊಂದು ಅಂಶ ಸಂಬಂಧಿತ. ಯಾವುದೇ ಅಂದ್ರೆ ಪ್ರತಿಯೊಂದು ನಾವು ಈ ಜೀವನದಲ್ಲಿ ಹೊಂದಿರುವಂತ ಪ್ರತಿ ಒಂದು ವಿಷಯ ದೇವರ ಆಸ್ತಿ, ಅದೆಲ್ಲ ದೇವ್ರಿಗೆ ಸಂಬಂಧಿಸಿರೋದು ಅಂತ ನಾವು ತಿಳ್ಕೋಬೇಕು. ಅದರಿಂದ ನಾವು ಜೀವನ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಪ್ರತಿಯೊಂದು ಆ ದೃಷ್ಟಿಕೋನದಲ್ಲಿ ನೋಡ್ಬೇಕು ನಾವು. ನಮ್ ಸ್ವಂತ ಅಂತ ಯಾವುದಿಲ್ಲ ಸ್ನೇಹಿತರೆ, ಅರ್ಥ ಆಯ್ತಾ? ಯಾಕಂದ್ರೆ ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ, ನಾವು ಈ ಭೂಮಿ ಮೇಲೆ ಬರಕ್ ಮುಂಚೆ ಈ ಪ್ರಪಂಚ ಇದೆ, ವಿಶ್ವ ಇದೆ. ನಾವು ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಪ್ರಪಂಚ ಇರುತ್ತೆ, ಹಾಗೆ ಇರುತ್ತೆ. ಅಂದ್ರೆ ಅರ್ಥ ಏನು? ಇಲ್ಲಿ ಯಾರು ಸೃಷ್ಟಿಕರ್ತ, ಯಾರು ಓನರ್? ಇದಕ್ಕೆ ಓನರ್ ನಾವಲ್ಲ. ನಾವು ಯಾವಾಗ್ಲೂ ಭಾವಿಸ್ತಾ ಇರ್ತೀವಿ, ಇದು ನಂದು, ಈ ದೇಹ ನಂದು, ಈ ವಸ್ತು ನಂದು, ಈ ಫ್ಯಾಮಿಲಿ ನಮ್ದು, ಈ ಮಕ್ಕಳು ನಮ್ಮವರು, ಇಂಥ ಆಸ್ತಿ ಪಾಸ್ತಿಗಳು ಎಲ್ಲ ನಮ್ದು ಅಂತ ನಾವು ಭಾವಿಸ್ತಾ ಇರ್ತೀವಿ. ಆದ್ರೆ ಯಾವುದು ನಮ್ದಲ್ಲ, ಎಲ್ಲಾನು ಅವ್ರ ಸಂಬಂಧಿಸಿದೆ. ಅವರು ಓನರ್ ಇದಕ್ಕೆ, ನಾವು ಓನರ್ ಅಲ್ಲ. ಆ ಭಾವನದಲ್ಲಿ ಜೀವನ ಮಾಡಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಸ್ ದ ಪ್ರೊಪ್ರೇಟರ್ ಈಸ್ ದ ಓನರ್ ಆಫ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್, ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸುಂದರವಾದ ಜೀವನ ನಾವು ನಡ್ಸ್ಕೋಬಹುದು. ಒಂದು ಉದಾಹರಣೆ ಹೇಳ್ತೀನಿ. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನೀವೆಲ್ಲೋ ಔಟ್ಸೈಡ್ ಹೋಗಿ ಮನೆಗೆ ಬಂದ್ರಿ. ಮನೆಗೆ ಬಂದ್ಮೇಲೆ ಒಂದು ಗಮನಿಸಿದ್ರಿ, ಏನಂತಂದ್ರೆ ಒಂದು ವ್ಯಕ್ತಿ ಒಳಗಡೆ ಹಾಯಾಗಿ ನಿಮ್ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲ ಫ್ರಿಜ್ ಅಲ್ಲಿ ಏನು ಇಟ್ಟಿರ್ತೀರಲ್ಲ ಎಲ್ಲ ತಗೊಂಡು ಒಳ್ಳೆ ಅಡಿಗೆ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾನೆ, ಎಲ್ಲ ಮಾಡಿ ಎಂಜಾಯ್ ಮಾಡಿ ಒಳಗಡೆ ಇದ್ದಾನೆ. ಸಡನ್ ಆಗಿ ಬಂದ್ರಿ, ಏನಪ್ಪಾ ನೀವು ಇಲ್ಲಿದೆ ಅಂದ್ರೆ, ಏನಿಲ್ಲ, ನಾನು ಏನು ತೊಂದರೆ ಮಾಡಿಲ್ಲ ನಿಮ್ಗೂ, ಅಲ್ಲಿರೋದೆಲ್ಲ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಲ್ಲೆಲ್ಲ ಇರೋದೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ, ನಾನು ನಿಮ್ಗೇನು ಡ್ಯಾಮೇಜ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೂ ನಾನು ಪರ್ಮಿಷನ್ ಇಲ್ಲದೆ ನೀವು ಮಾಡಿದ್ರಲ್ಲ, ತಪ್ಪಲ್ಲ. ಅದೇನಂತ ಕರಿತೀವಿ ನಾವು? ಯಾವುದೇ ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗಿ ಎಲ್ಲ ವಸ್ತುಗಳು ಉಪಯೋಗಿಸ್ಕೊಳ್ತಾ ಇದೆ ಅಂದ್ರೆ ನಿಮ್ನ ಕಲ್ಲ ಅಂತ ಕೇಳ್ತೀವಿ, ಕಲ್ರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕರಿಬೇಕಾಗತ್ತಲ್ಲ. ಅಂದ್ರೆ ಈ ರೀತಿಯಲ್ಲಿ ಇರ್ತದೆ ಜೀವನ ಅನ್ನೋ ಸ್ನೇಹಿತರೆ. ನಾವೇನಂತಂದ್ರೆ ಇಲ್ಲಿ ಯಾವುದೇ ಒಂದು ನಾವು ಉಪಯೋಗಿಸ್ಕೊಂತಾ ಇದೀವಿ ಅಂದ್ರೆ ಆ ದೇವ್ರು ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೊಂತಾ ಇದ್ವಿ. ನಾನು ಅರ್ಥ ಮಾಡ್ಕೋಬೇಕು. ನಾವು ಓನರ್ ಅಲ್ಲ. ನಾವು ಓನರ್ ಅನ್ನೋದು ಯಾವುದೇ ಕಾರಣಕ್ಕೆ
ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪ್ರತಿಯೊಂದು ಅವ್ರಿಗೆ ಸಂಬಂಧಿಸಿದ ವಿಷಯ ಇದೆಲ್ಲ, ಅವ್ರಿಗೆ ಸಂಬಂಧಿತ ವಿಷಯ, ಅವರೇ ಓನರು, ಅವ್ರದೇ ವಸ್ತುವು, ಅದನ್ನ ಉಪಯೋಗಿಸ್ಕೊಂತ ಇದ್ವಿ. ಆ ರೀತಿಯಲ್ಲಿ ನಾವು ಜೀವನ ಮಾಡ್ಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ನಂದು ಅಂತ ನೀವು ಯಾವಾಗ ಅನ್ಕೊಂತೀರೋ ಅಲ್ವಾ, ಅವ್ರ ಕೃಪೆಗೆ ನೀವು ದೂರ ಆಗ್ತೀರಿ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರ ಕೃಪೆಗೆ ನೀವು ದೂರ ಆಗ್ಬೇಕಾ? ಪ್ರತಿಯೊಂದು ನಂದು, ನಾನು, ನಮ್ಮವರು, ಇದು ಈ ರೀತಿಯಲ್ಲಿ ನೀವು ಜೀವನ ಮಾಡಿದ್ರೆ ಅವ್ರ ಕೃಪಕ್ಕೆ ನೀವು ದೂರ ಆಗ್ತೀರಾ. ಯಾವುದೇ ದುಃಖ, ಒಂಥರ ಆ, ಏನೇನು ಸಂಘಟನೆಗಳು ಆಗ್ತಾ ಇರ್ತವೆ ನಮ್ಮ ಜೀವನದಲ್ಲಿ, ದುರ್ಘಟನೆಗಳು, ದುಷ್ಪರಿಣಾಮ, ಅದೆಲ್ಲ ಅನುಭವಿಸ್ಬೇಕಾಗತ್ತೆ. ಮತ್ತೆ ನೀವು ಅಲ್ಲಿ ಯಾವುದೇ ರೀತಿಯಲ್ಲಿ ದೇವರ ಕೃಪನು ಮತ್ತೆ ಕೇಳಕ್ಕೂ ಅವಕಾಶ ಇಲ್ಲ ಸ್ನೇಹಿತರೆ. ಆ ಆ ಆ ಪರ್ಟಿಕ್ಯುಲರ್ ಅಂದ್ರೆ ಆ ಅರ್ಹತೆಯನ್ನು ನಾವು ಕಲ್ಕೊಂತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಉದಾಹರಣೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅತಿ ದೊಡ್ಡ ಕವಿ ಅಲ್ವಾ, ಅತ್ಯುನ್ನತವಾದ ಕವಿ ಅವರು. ಅವರು ಬರೆದಿರುವಂತ ಗೀತಾಂಜಲಿಗೆ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಗ್ತದೆ. ಆ ಸಿಗುವಾಗ ಅವ್ನು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಅದ್ಭುತವಾದ ಪದಗಳು ಉಪಯೋಗಿಸ್ತಾರೆ. ಏನಂತಂದ್ರೆ, ಓ ಮೈ ಲಾರ್ಡ್, ಎವ್ರಿಥಿಂಗ್ ವಾಟ್ ಎವರ್ ಐ ಅಚೀವ್ಡ್, ವಾಟ್ ಎವರ್ ದ ಎವ್ರಿಥಿಂಗ್ ಇಸ್ ಗುಡ್ ಇನ್ ಮೈ ಪೋಯಟ್ರಿ, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಯು. ಅದೆಲ್ಲ ಆ ಪೋಯಟ್ರಿಯಲ್ಲಿ, ಕವನದಲ್ಲಿ ಏನೋ ತಪ್ಪಾಗಿದ್ರೆ ಅದು ನಂದು, ನನ್ನ ಅಜ್ಞಾನ, ಇನ್ನೊಂದು ಹೇಳ್ಕೋಬಹುದು. ಏನಾದ್ರೂ ಒಳ್ಳೆ ಅಂಶಗಳು ನನ್ನಿಂದ ಬಂದಿದೆ ಅಂದ್ರೆ ಈ ಕವನದಲ್ಲಿ, ಈ ಗೀತಾಂಜಲಿ ನಮ್ಗೆ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಅದರಲ್ಲಿ ಬಂದಿರುವಂತ ಅದ್ಭುತ ಮಾತುಗಳು, ಪದಗಳೆಲ್ಲ ನೀವು ಕೊಟ್ಟಿರೋದಕ್ಕೆ ನಾನು ಮಾಡಿದೀನಿ, ನಿಮ್ಮ ಮುಖಾಂತರ ನನಗೆ ಬಂದಿದೆ, ಇಲ್ಲಾಂದ್ರೆ ನಂದೇನಿಲ್ಲ ಅಲ್ಲಿ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಲ್ಲಿ ಸ್ನೇಹಿತರೆ, ಅಲ್ಲೇನಾದ್ರು ತಪ್ಪುಗಳಾದ್ರೆ ನನ್ನ ಅಜ್ಞಾನ ಅಷ್ಟೇ, ಅದು ನನ್ನ ಪ್ರಾಬ್ಲಮ್ ಆಗಿರ್ತದೆ. ಆದ್ರೆ ಅಲ್ಲಿ ಅದ್ಭುತವಾದ ಅಂಶಗಳೆಲ್ಲ ಅದು ನಿಮ್ದೇ ಅಂತ. ಆ ರೀತಿಯಲ್ಲಿ ಇದೇನಂತಂದ್ರೆ ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೋಬೇಕು, ದೇವರು ಪೂರ್ತಿ ಪ್ರತಿಯೊಂದಕ್ಕೂ ಅವರೇ ಓನರು. ಅಂದ್ರೆ ಆ ಓನರ್ಶಿಪ್ ಅನ್ನೋದು ಅವ್ರಿಗೆ ಬಿಡಬೇಕು. ಇದು ಒಂದು ಅದ್ಭುತವಾದ ಅಂಶ ಶರಣಾಗತಿ ಒಂದಕ್ಕೆ. ಈಗ ನಂದು, ನಾನೇ ಸಾಧಿಸಿದ್ದೀನಿ, ಇದು ನನ್ನಿಂದ ಬಂತು ಅನ್ನೋದು ಅದು ಬಿಡಬೇಕಾಗತ್ತೆ. ಪೂರ್ತಿ ಓನರ್ಶಿಪ್ ಅವರಿಗೆ ಕೊಡಬೇಕಾಗತ್ತೆ. ಅದು ಒಂದು ಅದ್ಭುತವಾದ ವಿಷಯ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ನಡ್ಕೋಬೇಕು. ಇನ್ನೊಂದು 6ನೇ ಅಂಶ ಏನಾಗತ್ತಂದ್ರೆ ಸ್ನೇಹಿತರೆ, ನಾವು ಯಾವುದೇ ಒಂದು ಸಾಧಿಸಿದ್ರೆ ಅಂದ್ರೆ ನಾವು ಸರೆಂಡರ್ ಆಗಿದ್ದೀವಿ ಅಂತ, ಆ ಅಂಶದಲ್ಲಿ ಸರೆಂಡರ್ ಆಗಿದೆ ಅಂದ್ರೆ, ಶರಣಾಗತಿ ಹೊಂದಿದ್ವಿ ಅಂತ ಒಂದು ವಿಷಯದಲ್ಲಿ ಏನಾಗತ್ತಂದ್ರೆ, ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಿದ್ವಿ ಅಂತಂದ್ರೆ, ದೊಡ್ಡ ಅಂಶಗಳನ್ನ ನಾವು ಸಾಧಿಸಿದ್ವಿ ಭೂಮಿ ಮೇಲೆ ಅಂದ್ರೆ, ಇಮಿಡಿಯೇಟ್ ನಮ್ಗೆ ಏನಾಗುತ್ತೆ, ಇಲ್ಲಿ ಅಹಂಕಾರ ಬಂದ್ಬಿಡ್ತದೆ. ಅಹಂಕಾರ ಹೊಂದಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಯಾವಾಗ ನೀವು ಅಹಂಕಾರ ಹೊಂದೋದು ಶುರು ಮಾಡ್ತಿರೋ, ಅವಾಗ ನೀವು ಮಾಡಿರುವಂತ ಒಳ್ಳೆಯ ಅಂಶಗಳು ನಿಮ್ಮ ಸಾಧನಕ್ಕೆ ಅಫಲಿತ ಅಂದ್ರೆ ಒಂಥರ ಅದು ಅಂದ್ರೆ ನೆಗೆಟಿವ್ ಆಗ್ಬಿಡ್ತದೆ, ನಕಾರಾತ್ಮಕ ಆಗ್ಬಿಡ್ತದೆ, ನಿಲ್ಲಾಗ್ಬಿಡ್ತದೆ, ಶೂನ್ಯ ಆಗ್ತದೆ. ಅದಕ್ಕೆ ಅರ್ಥ ಇರಲ್ಲ. ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರು ಒಂದು ದೊಡ್ಡ ಸಾಧನೆ ಮಾಡಿದೀನಿ, ದೊಡ್ಡ ಅಂಶ ಮಾಡಿದೆ ಅಂತಂದ್ರೆ, ದೊಡ್ಡ ಸಾಧನೆ ಭೂಮಿ ಮೇಲೆ ಮಾಡಿದ್ವಿ ಅಂದ್ರೆ, ಇದೆಲ್ಲ ದೇವರು ಕೊಟ್ಟಿರುವಂತ ಒಳ್ಳೆ ಬುದ್ಧಿಯಿಂದ ಆಗಿದೆ ಅಂತ ನಾವು ಆ ಭಾವನದಲ್ಲಿ ಇರ್ಬೇಕು. ಅಂದ್ರೆ ಅಂತ ಅದೇನಂತ ಹೇಳ್ತೀವಿ ಅಂದ್ರೆ, ಒಂದು ಹ್ಯೂಮಿಲಿಟಿ ಅಂತ ಹೇಳ್ತೀವಿ ನಾವು, ವಿನಮ್ರತಾ ಭಾವನೆ ಅಂತ. ವಿನಮ್ರತೆಯ ಭಾವನೆ ಇಲ್ಲದೆ ನನ್ನ ಅಹಂಕಾರನ ಹೆಚ್ಚು ಮಾಡ್ಕೊಂತ ಹೋಗಿ ನಾನೇ ಸಾಧಿಸಿದ್ದೀನಿ, ನಾನೇ ಮಾಡಿದ್ದೀನಿ ಅಂತದ್ದು ಅದು ಇರಬಾರದು. ಅದಿದ್ರೆ ಖಂಡಿತವಾಗಿ ನಿಮಗೆ ಶರಣಾಗತಿ ಸಿಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ರೀತಿಯಲ್ಲಿ ಸ್ನೇಹಿತರೆ, ಈ 6 ಅಂಶಗಳೇನಿದೆಯೋ ಶರಣಾಗತಿ ಸಂಬಂಧಿತ ಅಂಶಗಳು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ, ಇವೆಲ್ಲ ಗಾಡ್ಸ್ ಕಂಡೀಷನ್ ಸ್ನೇಹಿತರೆ, ದೇವರ ಅಂದ್ರೆ ಸೃಷ್ಟಿಕರ್ತ ಕಾನೂನುಗಳಿವೆಲ್ಲ. ಇವೆಲ್ಲ ಅಂದ್ರೆ ಅವ್ರ ಕಾನೂನುಗಳು ಸರಿಯಾದ ಪಾಲನೆ ಮಾಡಿದ್ರೆ ನಾವು ಖಂಡಿತ ಅವ್ರ ಶರಣಾಗತಿ ಸಾಧಿಸ್ತೀವಿ. ಅವಾಗ ಅವ್ರ ಕೃಪಾ, ಅವರ ಅನುಗ್ರಹ ನಮ್ಗೆ ಖಂಡಿತವಾಗಿ ಲಭ್ಯವಾಗ್ತದೆ ಅಂತ ನಿಮ್ಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದೇನಂದ್ರೆ, ಇಲ್ಲಿ ನಾವು ಇಷ್ಟೆಲ್ಲ ಅಂಶಗಳು ತಿಳ್ಕೊಂಡಿದ್ವಲ್ಲ, ಇಲ್ಲಿ ಯಾವುದು ಶರಣಾಗತಿ ಅಂದ್ರೆ ಒಂಥರ ಶರಣಾಗತಿ ಅನ್ನೋದು ಯಾವ ರೀತಿಯಲ್ಲಿ ಮಾಡಿದ್ರೆ ನಿಜವಾದ ಶರಣಾಗತಿ ನಾವು ಸಾಧಿಸಬಹುದು ಅಂತನೂ ಒಂದು ಅಂಶ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇನಂತಂದ್ರೆ, ಎಷ್ಟೇ ಈ ಬಾಹ್ಯ ವಿಷಯಗಳಲ್ಲಿ ಎಷ್ಟೇ ಶರಣಾಗತಿ ನಾವು ಪ್ರಯತ್ನ ಮಾಡಿದ್ರು, ಅದೇ ಸರೆಂಡರ್ ಮಾಡಿದ್ರು, ಒಂದು ಮಾತ್ರ ನಿಜ, ನಮ್ಮ ಮನಸ್ಸಿಂದ ನಾವು ಪೂರ್ತಿ ಶರಣಾಗತಿ ಹೊಂದಬೇಕಾಗತ್ತೆ. ಮನಸ್ಸಿಂದ. ಉದಾಹರಣೆಗೆ ಏನಂತಂದ್ರೆ, ನಾವು ಎಷ್ಟೋ ತೀರ್ಥಯಾತ್ರೆಗಳು ಮಾಡ್ತಾ ಇರ್ತೀವಿ. ಈಗ ಮಹಾಕುಂಭಮೇಳ ಎಲ್ಲರೂ ಹೋಗ್ತಾರೆ ಅಲ್ವಾ. ಎಲ್ಲರೂ ಹೋಗಿ ಏನು ಇವ್ರು ಶರಣಾಗತಿ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಾಹ್ಯ ಶರಣಾಗತಿ ಅಂತ ಇವ್ರು ಭಾವಿಸ್ತಾ ಇದ್ದಾರೆ ಅಷ್ಟೇ. ಹೋಗ್ತಾರೆ,
ಆ ನೀರಲ್ಲಿ ಮುಳುಗ್ತಾರೆ, ಆದ್ರೆ ಅವ್ರ ಮೈಂಡ್ ಅಲ್ಲಿ ಸ್ವಚ್ಛತೆ ಇಲ್ಲ. ಮತ್ತೆ ಎಲ್ಲಿ ಶರಣಾಗತಿದೆ? ಅವ್ರ ಫಲಿತ ಹೇಗೆ ಬರುತ್ತೆ ಇಲ್ಲಿ? ಎಷ್ಟೋ ಪೂಜೆಗಳು, ಸ್ತೋತ್ರಗಳು, ಭಕ್ತಿ, ಅದೆಲ್ಲ ಭಕ್ತಿ ಭಾವ, ಅದೆಲ್ಲ ಬಾಹ್ಯದಾಗತ್ತೆ. ಎಷ್ಟೇ ನೀವು ಬಾಹ್ಯದಲ್ಲಿ ಶರಣಾಗತಿ ಹೊಂದಿದಕ್ಕೆ ಪ್ರಯತ್ನ ಮಾಡ್ತಿರೋ, ಅದು ಫಲಿತ ಸಿಗಲ್ಲ. ಅವರಿಂದ ನಿಮ್ಗೆ ಕೃಪಾ, ಇಲ್ಲಾಂದ್ರೆ ಅವ್ರಿಗೂ ನಿಮ್ಗೆ ಏನ್ ಕೊಡ್ಬೇಕೋ ಕೊಡ್ತಾ ಇರ್ತಾರೆ ಆ ಸಮಯದಲ್ಲಿ, ಆದ್ರೆ ಅದು ನಿಮ್ಗೆ ಸಿಗೋದಿಲ್ಲ ಈ ರೀತಿಯಲ್ಲಿ ಮಾಡಿದ್ರೆ. ಇದೆಲ್ಲ ಬಾಹ್ಯ ಶರಣಾಗತಿ ಅನ್ನೋದು ಅದು ಯಾವುದೇ ರೀತಿಯಲ್ಲಿ ಉನ್ನತದ ಅಲ್ಲ ಸ್ನೇಹಿತರೆ. ಅಂದ್ರೆ ನೀರಲ್ಲಿ ಹೋಗಿ ಮುಳುಗೋದು, ಈಗ ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ ಅಲ್ಲಿ, ಎಲ್ಲರ ಭಾವನೆ ಏನು ಹೇಳಿ, ಅಲ್ಲಿ ಮುಳುಗಿದ್ರೆ ಏನೋ ಫಲಿತ ಬರುತ್ತೆ, ಏನೋ ಆಗತ್ತೆ ಅಂತ. ಆ ಥರ ಅಲ್ಲ. ಅವ್ನು ಮುಳುಗ್ತಾ ಇರ್ತಾನೆ, ಒಳಗಡೆ ಮೈನಲ್ಲಿ ದ್ವೇಷ ಇಟ್ಕೊಂಡಿರ್ತಾನೆ. ಮನೆಗೆ ಹೋದ್ಮೇಲೆ, ಊರಿಗೆ ಹೋದ್ಮೇಲೆ ಇವ್ನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅವನು ನಾನು ಅವರಿಂದ ನಾನು ಏನೋ ಅವನು ಕೆಟ್ಟದ್ ಮಾಡಿ ಆದ್ರೂ ಅವನಿಂದ ನಾನು ಇಸ್ಕೋಬೇಕು, ಇವೆಲ್ಲ ಅವನ ಮೈಂಡಲ್ಲಿ ಇರ್ತದ ಇಲ್ಲ? ಅವೆಲ್ಲ ಬಿಟ್ಟಿದ್ದಾನ? ಅವೆಲ್ಲ ಸರೆಂಡರ್ ಮಾಡಿದಾನ ಅಲ್ಲಿ? ಬಿಟ್ಟಿಲ್ಲ. ನೀರಲ್ಲಿ ಮಾತ್ರ ಮುಳುಗುತ್ತಾ ಇದ್ದಾನೆ, ಮೇಲೆ ಬರ್ತಾನೆ, ಕೆಳಗಡೆ ಹೋಗ್ತಾನೆ, ಆ ನೀರಲ್ಲಿ ಮುಳುಗೋದೆ ಅಷ್ಟೇ. ಅರ್ಥ ಆಯ್ತಾ? ಎಷ್ಟೋ ಜನ ಈಗ ಹೋದ್ರು, ಸ್ವಲ್ಪ ಜನ ಬರುವಾಗನೇ ತೀರೋದ್ರು, ಯಾವ್ದೋ ಆಕ್ಸಿಡೆಂಟ್ ಆಗಿ ಇನ್ನೊಂದಾಗಿ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಶರಣಾಗತಿ ಅಂದ್ರೆ ಬಾಹ್ಯದಲ್ಲಿ ಶರಣಾಗತಿ ಅಲ್ಲ ಬೇಕಾಗಿರೋದು, ಅಂತರದಲ್ಲಿ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ, ಅದು ಅದ್ಭುತವಾದ ಶರಣಾಗತಿ ಆಗತ್ತೆ ಸ್ನೇಹಿತರೆ. ಅದಕ್ಕೆ ಒಂದು ವಾಕ್ಯ ಇದೆ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಬಂಧಗಳಿಗೂ ಮೋಕ್ಷಗಳಿಗೂ ಎರಡೂ ಕಾರಣ ನಮ್ಮ ಮನಸ್ಸೇ ಕಾರಣ ಆಗತ್ತೆ ಸ್ನೇಹಿತರೆ. ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡಿದ್ರೆ ಅವಾಗ ನೀವು ಬಂಧದಿಂದ ಮೋಕ್ಷ ಕಡೆ ಹೋಗ್ತೀರಾ. ಆ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಿಲ್ಲ, ಅಶುದ್ಧಿಯಾಗಿದ್ರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಅತಿ ಮುಖ್ಯವಾದದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ನೋಡಿದ್ರು ಅಲ್ಲಿನೂ ಒಂದು ಅದ್ಭುತವಾದ ವಾಕ್ಯ ಹೇಳ್ತಾರೆ, ಯಾವುದೇ ಈ ಬಂಧನ ಆಗ್ಲಿ ಮೋಕ್ಷ ಆಗ್ಲಿ ಇವೆಲ್ಲ ನಮ್ಮ ಮನಸ್ಸಿಗೂ ಸಂಬಂಧಿತ ವಿಷಯಗಳು ಅಂತ ಹೇಳ್ತಾರೆ. ಆ ಮನಸ್ಸಿಗೆ ಸಂಬಂಧಿಸಿದ ವಿಷಯಗಳು ಯಾವಾಗ ನಾವು ನಮ್ಮ ಈ 3 ಗುಣಗಳಿದೆಯಲ್ಲ, ಆ 3 ಗುಣಗಳಕ್ಕೂ ಬಂಧನ ಆಗ್ತೀವೋ, ಅವಾಗ ಅದು ಅಂದ್ರೆ ಆ 3 ಗುಣಗಳಿಗೂ ನಾವು ಅಟ್ಯಾಚ್ ಆಗ್ತೀವೋ, ಅದನ್ನ ಅಂಟ್ಕೊಂತೀವೋ, ಅವಾಗ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಯಾವಾಗ ಆ 3 ಗುಣಗಳಿಂದ ಅಂದ್ರೆ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇಂದ, ಈ ಪ್ರಾಪಂಚಿಕ ವಿಷಯಗಳಿಂದ ನಾವು ದೂರ ಆಗ್ತೀವೋ, ಅವಾಗ ನಾವು ಮಾಯಕ್ಕೂ ಒಳಗಾಗಲ್ಲ, ಮಾಯಕ್ಕೂ ದೂರ ಬರ್ತೀವಿ. ಅವಾಗ ನಮ್ಗೆ ಸಿಗೋದು ಮೋಕ್ಷ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಈ ಬಾಹ್ಯದ ಸರೆಂಡರ್ಗಿಂತ ಅಂದ್ರೆ ಈ ಬಾಹ್ಯದ ವಿಷಯಗಳು, ಬಾಹ್ಯ ಪರಿಸ್ಥಿತಿಗಳು, ಬಾಹ್ಯ ವಸ್ತುಗಳು ಯಾವುದೇ ಇರ್ಬೋದು, ಅದು ಸರೆಂಡರ್ಗಿಂತ ನಾವು ಸರೆಂಡರ್ ಅಂದ್ರೆ ಶರಣಾಗತಿ ಹೊಂದಬೇಕಾಗಿರೋದು ನಮ್ಮ ಮೈಂಡಿಂದ ಆ ದೇವರಿಗೆ, ಆ ಸೃಷ್ಟಿಕರ್ತಕ್ಕೆ ಸರೆಂಡರ್ ಆದ್ರೆ ಅದು ನಿಜವಾದ ಸರೆಂಡರ್ ಆಗತ್ತೆ. ಆ ನಿಜವಾದ ಸರೆಂಡರ್ ಅಲ್ಲಿ ನಿಮ್ಗೇನ್ ಸಿಗತ್ತಂದ್ರೆ, ಆ ದೇವರ ಕೃಪೆ, ಆ ಸೃಷ್ಟಿಕರ್ತ ಕೃಪೆ ಆಗ್ಬೋದು, ಆ ಅನುಗ್ರಹ ಆಗ್ಬೋದು, ಖಂಡಿತ ಸಿಗತ್ತೆ ಸ್ನೇಹಿತರೆ. ಅದಕ್ಕೆ ಆ ಮನಸ್ಸಿಂದ ಏನೇನ್ ನಾವು ಸರೆಂಡರ್ ಆಗ್ತೀವೋ ಅದು ತುಂಬಾ ಪ್ರಾಧಾನ್ಯವಾದಂತ ಹೇಳ್ತಾ, ಇವತ್ತಿನ ಈ ಅಂಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ಪ್ರತಿಯೊಬ್ಬರ ಜೀವನ ಅತಿ ಸುಂದರವಾದ ರೀತಿಯಲ್ಲಿ ನಾವು ನಡ್ಸ್ಕೋಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಂತ ಅದ್ಭುತವಾದ ಮಾಹಿತಿ ಸರ್. ಅಂದ್ರೆ ಶರಣಾಗತಿ ಅಂದ್ರೆ ನಾವು ಹೊರಗಡೆಕ್ಕಿಂತ ನಾವು ಬಾಹ್ಯಕ್ಕಿಂತ ಆಂತರಿಕವಾಗಿ ಹೇಳಲಿಕ್ಕೆ ಎಂತೆಂತ ಉದಾಹರಣೆ ಕೊಟ್ಟು ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬಾ ಹೃದಯದ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಮಾಹಿತಿ. ಶರಣಾಗತಿ ಇದು ನಮ್ಗೆ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮೋಕ್ಷ ಸಾಧನೆಗೆ ಹೋಗ್ಲಿಕ್ಕೆ ಇದು ಎಲ್ಲಾ ರೀತಿಯಿಂದನೂ ಹೆಲ್ಪ್ ಮಾಡುತ್ತೆ. ನಾವು ಪ್ರತಿಯೊಂದು ವಸ್ತುಗೂ ನಾವು ಅದಕ್ಕೆ ಗ್ರಾಟಿಟ್ಯೂಡ್ ಹೇಳ್ಬೇಕು ಅಂತ ಹೇಳ್ತೀವಿ ನೋಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇವತ್ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಂತ ಪ್ರತಿದಿನ ನಾವು ಹೇಳ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನೀವು ತಿಳಿಸ್ಕೊಟ್ಟಿದ್ರು. ಅಂದ್ರೆ ಪ್ರತಿದಿನ ಅನ್ಕೋತಿರ್ತೀವಿ ನಾವು, ಆದ್ರೂ ನಾವೆಲ್ಲೋ ಒಂದ್ ಕಡೆ ತಪ್ತಾ ಇರ್ತೀವಿ, ಹೇಳಿಕ್ ಆಗ್ತಾ ಇರಲ್ಲ. ಅಂದ್ರೆ ಯಾವ್ದೋ ಒಂದು ಒತ್ತಡ, ಯಾವ್ದೋ ಒಂದು ಕೆಲ್ಸದಲ್ಲಿ ಅನ್ಕೊಂಡಿರ್ತೀವಿ ನಾವು ಹೇಳ್ಬೇಕು, ಇಷ್ಟು ಗ್ರಾಟಿಟ್ಯೂಡ್ ಮಾಡ್ಕೋಬೇಕು ಅಂತ. ಆದ್ರೂ ನಮ್ಗೆ ಆ ಒಂದು ಭಾವನೆ ಬರ್ತಾ ಇರಲ್ಲ. ಅಂದ್ರೆ ಇವತ್ತು ನೀವು ಅದನ್ನ ಎಚ್ಚರಿಕೆ ಕೊಟ್ಟಂಗಾಯ್ತು ಗುರುಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಮಾಹಿತಿ. ಎಸ್, ಮಲ್ಲಪ್ಪ ಅವರು. ಲಕ್ಷ್ಮೀಕಾಂತಮ್ಮ ಅವ್ರು ಮಾತಾಡಿ.
ಲಕ್ಷ್ಮೀಕಾಂತಮ್ಮ ಮಲ್ಲಪ್ಪನ ಅನ್ಮ್ಯೂಟ್ ಮಾಡಿದ್ವಿ, ಅವ್ರು ಮಾತಾಡ್ಲಿ ನೆಕ್ಸ್ಟ್. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಲಕ್ಷ್ಮೀಕಾಂತ ಮೇಡಮ್, ಹೇಮಾ ಮೇಡಮ್ ಹಾಗೂ ಸುಜೇತಾ ಮೇಡಮ್, ಎಲ್ಲರಿಗೂ ಎಲ್ಲ ಆತ್ಮಬಂಧುಗಳಿಗೆ ನನ್ನ ಅನಂತ ಕೋಟಿ ನಮನಗಳು. ನಿಜಕ್ಕೂ ಅದ್ಭುತವಾದ ಒಂದು ಸಂದೇಶ ಇವತ್ತು ಗುರುಗಳದು. ಶರಣಾಗತಿ ಭಾವ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ನಮ್ಮ ಒಂದು ಶರಣಾಗತಿ ಭಾವ ಎಂತಕ್ಕಂಥದ್ದು ಕೇವಲ ಡಾಂಭಿಕತೆ ಅಂದ್ರೆ, ಹೊರಗಿನ ಜನರಿಗೆ ಇವ್ರು ಬಹಳಷ್ಟು ಎಷ್ಟು ಭಕ್ತರಪ್ಪ, ಇವರು ಎಷ್ಟೊಂದು ಭಕ್ತಿ ಇದೆ ಇವರು ದೇವರ ಬಗ್ಗೆ ಅಂತ ತೋರಿಕೆಯ ಒಂದು ಭಾವ ಭಕ್ತಿ ಇರದೆ, ಅದನ್ನ ಮನಸ್ಪೂರ್ವಕವಾಗಿ ಆಂತರಿಕವಾಗಿ ನಮ್ಮ ಮನಸ್ಸಿನಿಂದ ನಾವು ಅರ್ಪಿಸಿದ ಮಾತ್ರ ಅದು ಭಗವಂತನಿಗೆ ಸಲ್ಲುತ್ತೆ ಅಂತ. ಮನಸ್ಸು ಬದಲಾಗದೆ ಯಾವುದೂ ಬದಲಾಗೋದು ಸಾಧ್ಯ ಇಲ್ಲ. ತೋರಿಕೆಯ ಕೇವಲ ಡಾಂಬಿಕತೆ ಬೇಡ. ಸದಾ ನಾವು ಮನಸ್ಪೂರ್ವಕವಾಗಿ ಆ ಭಗವಂತನನ್ನ ನಾವು ಅರ್ಪಿಸ್ಕೊಂಡ್ರೆ ಮಾತ್ರ ಅದರಿಂದ ಆ ಶರಣಾಗತಿ ಅವನಿಗೆ ಸಲ್ಲುತ್ತೆ. ಅವನು ನಮ್ಗೆಲ್ಲ ಎಷ್ಟೊಂದು ಶಾಶ್ವತವಾದ ಒಂದು ವಸ್ತುಗಳನ್ನ, ನಮಗೆ ಗಾಳಿ, ನೀರು, ಬೆಳಕು, ಇಂಥ ಅಮೂಲ್ಯವಾದ ವಸ್ತುಗಳನ್ನ ಕೊಟ್ಟಿದ್ದಾನೆ. ನಾವ್ ಯಾವುದಕ್ಕೂ ಇಲ್ಲಿ ಪೇ ಮಾಡ್ತಾ ಇಲ್ಲ ಭಗವಂತನಿಗೆ. ಹಾಗಾಗಿ ಅವುಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಅದನ್ನ ಕೊಟ್ಟಿರ್ತಕ್ಕಂಥ ಆತನಿಗೆ ನಾವು ಅತ್ಯಂತ ಮನಸ್ಪೂರ್ವಕವಾದ ಒಂದು ಶರಣಾಗತಿ ಭಾವನ್ನ ಸಮರ್ಪಿಸಿದ್ರೆ ಮಾತ್ರ ಅದು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ನಾವು ಆತನಿಗೆ ಸದಾ ಸಮರ್ಪಣಾ ಭಾವದಿಂದ ಇರಬೇಕು, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡೇವೆ ಗುರುಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತ ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ಈಗ ನಾವು ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು. ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ. ತದನಂತರ ನಾವು ಥ್ಯಾಂಕ್ಸ್ ಹೇಳೋ ಅಂತದ್ದು, ಆಮೇಲೆ ನೀನ್ ಏನ್ ಮಾಡಿದ್ಯೋ ನಮ್ ಜೀವನದಲ್ಲಿ ಅದು ನಡೆಯೋದಕ್ಕೆ ಬಿಟ್ಬಿಟ್ಟಿದೀವಿ, ಏನ್ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡಕ್ಕೂ ರೆಡಿ ಆಗಿದೀವಿ ಸರ್. ಅದರಿಂದ ಈಗ ಮನಸ್ಸಿನಲ್ಲಿರೋ ಚಿಂತೆ ಇರ್ಬೋದು, ಭಯ ಇರ್ಬೋದು, ಆತಂಕ ಇರ್ಬೋದು, ದುಗುಡ ಇರ್ಬೋದು, ನಾಳೆ ನನ್ನ ಭವಿಷ್ಯ ಏನು ಅನ್ನೋದು ಎಲ್ಲವೂ ತುಂಬಾನೇ ಕಡಿಮೆ ಆಗೋಗಿದೆ. ಆದರೆ ಒಂದು ಡೌಟ್, ಈಗ ನಾವು ಪ್ರತಿದಿನ ದೇವ್ರನ್ನ ಬೇಡ್ಕೊಳ್ತೀವಿ. ಬೇಡ್ಕೊಳ್ಳುವಾಗ ಏನಂತ ಬೇಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಪಾಲಿಸ್ಲಿಕ್ಕೆ ಸಿದ್ಧರಾಗಿರ್ತೀನಿ ಸರ್. ಏನು ಅಂದ್ರೆ ಅವ್ರು ಕೊಟ್ಟಿರೋದಕ್ಕೆ ಕೃತಜ್ಞತೆ ತಿಳಿಸಿದ್ರೆ ಸಾಕು. ಈಗ ಎಲ್ಲೋ ಅಂತ ಅಂಶಗಳು ಪಾಲನೆ ಮಾಡಿದ್ರೆ ಸಾಕು, ಏನ್ ಬೇಡ್ಕೊಳ್ಳೋದು ಬೇಕಾಗಿಲ್ಲ. ಅವ್ರು ಏನ್ ಕೊಡ್ಬೇಕು, ಬೇಡ್ಕೊಳ್ಳೋದು ಅಂದ್ರೆ ನಾವ್ ಏನೇನ್ ಬಿಡ್ಬೇಕು, ಹೆಂಗಿರ್ಬೇಕು ಅಂತ ನಾವು ಇಲ್ಲ ದೇವ್ರ ಹತ್ರ ದೀಪ ಬೆಳಗಿಸ್ತೀವಿ. ನಾವು ಅವ್ರ ಹತ್ರ ಬೇಡ್ಕೊಂಡೋದಂತ ಏನಿಲ್ಲಮ್ಮ. ಬೇಡ್ಕೊಂಡೋದು ಯಾಕೆ ಬೇಕು? ನಾವು ಬೇಡ್ಕೊಂಡೋದಂತ ಏನಿಲ್ಲ, ಅವ್ರಿಗೆ ಗೊತ್ತು ಏನ್ ಕೊಡ್ಬೇಕಂತ. ಅದಕ್ಕೆ ಈ 6 ಪಾಯಿಂಟ್ಸ್ ಮತ್ತೆ ಒಂದ್ಸರಿ ನೀವು ಮನನ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ ಏನ್ ಮಾಡ್ಬೇಕು. ಓಕೆ, ಅದನ್ನ ಈಗ ತಾವ್ ಹೇಳಿದನ್ನ ದೇವ್ರ ಮುಂದೆ ನಾವ್ ಹೇಳ್ಕೋಬಹುದಾ ಅಂತ ನನ್ನ ಇದು ಅಷ್ಟೇ. ಇಲ್ಲ ಬೇಕಾಗಿ ಏನ್ ಕೊಟ್ರು ಲಕ್ಷ್ಮೀಕಾಂತಮ್ಮ, ಒಂದ್ ಪಾಯಿಂಟ್, ಏನ್ ಕೊಟ್ರು ನನಗೆ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ ಡೈಲಿ. ಯಾವ್ದೇ ಬಂದ್ರು ನಾನು ಎದುರಿಸ್ತೀನಿ, ನಂಗೊಂದ್ ಶಕ್ತಿ ಕೊಟ್ಕೊಡು. ಅದೇ ಪಾಯಿಂಟ್ ಏನಿದ್ವಿ ಅದನ್ನ ಜಸ್ಟ್ 6 ಪಾಯಿಂಟ್ಸ್ ನೀವು ಇಟ್ಕೊಂಡು ನಿಮ್ಮ ಜೀವನ ಸಾಗಿಸಿ ಸಾಕಷ್ಟೇ, ನೀನ್ ಬೇಡ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್, ವೆಂಕಟರಮಣ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಗುರುಗಳೇ. ನಮಸ್ತೆ, ಮಾತಾಡಿ. ಈ ಮನುಷ್ಯ ಸಾಮಾನ್ಯವಾಗಿ ಒಬ್ರಿಗೆ ಶರಣಾಗತಿ ಆಗ್ತಾನೆ ಅನ್ನೋದು ಅವ್ನ ಕಷ್ಟ ಬಂದಾಗ ಮಾತ್ರ. ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ. ಎಲ್ಲ ನನ್ನಿಂದನಾಗಿದ್ದು ಅನ್ನೋದು ಮನುಷ್ಯ ತಿಳ್ಕೊಂಡಿರ್ತಾನೆ. ಶರಣಾಗತಿ ಆಗ್ಬೇಕಾದ್ರೆ ನಮಗೆ ತೊಂದರೆ ಆದಾಗ ಆವಾಗ ನಾವು ದೇವ್ರು ಅಂತೀವಿ ಅಷ್ಟೇ ಹೊರತು ಅದಕ್ ಮುಂಚೆ ನಾವು ಸಾಮಾನ್ಯವಾಗಿ ಬೆಂಡಾಗಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು, ನಾನೇ ಮಾಡಿದ್ದು, ಎಲ್ಲ ನಾನೇ ಸಂಪಾದನೆ ಮಾಡ್ತಾ ಇದ್ದೀನಿ, ಇದೆಲ್ಲ ನಂದೇ, ಇದೆಲ್ಲ ನನ್ನವರಿಗೆ ಅಂತ ಮನೋಭಾವ ತುಂಬಾ ಜಾಸ್ತಿ ಇರ್ತದೆ. ಆದ್ರೆ ಅದನ್ನ ನಮ್ಗೆ ತಿಳಿಸ್ಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ತೊಂದರೆ ಆದಾಗ ಆವಾಗ ನಾವು ದೇವ್ರು ಅಂತೀರಿ. ಅದುವರೆಗೂ ದೇವ್ರು ಅನ್ನೋ ಮನೋಭಾವ ಮನುಷ್ಯನಿಗೆ ಬರೋದಿಲ್ಲ. ಈ ಶರಣಾಗತಿ ಅನ್ನೋದು ಬರೋದು ಆವಾಗ ಕಷ್ಟ ಬಂದಾಗೆ ಹೊರತು ಅದುವರೆಗೂ ಕಾಣಿಸೋದಿಲ್ಲ ಯಾರಿಗೂನು. ಆದ್ರೆ ಗುರುಗಳ ಆದೇಶದಿಂದ ಈ ಶರಣಾಗತಿ ಆಗ್ಬೇಕು ಅನ್ನೋದು ಮನುಷ್ಯ ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ದೊಡ್ಡವರಾಗ್ತೀರ ಅಂತ ತಮ್ಮ ಉಪದೇಶದಿಂದ ಗೊತ್ತಾಯ್ತು. ಅದರಿಂದ ಇನ್ಮೇಲೆ ಆದಷ್ಟುನು ನಮ್ದು ಅನ್ನೋದನ್ನ ಬಿಟ್ಟು ನಾವು ಅವ್ರ ಶರಣಾಗತಿ ಆದ್ರೆ ನಮ್ಗೆ ಒಳ್ಳೆ ಸದ್ಗತಿ ಸಿಗ್ತದೆ ಅನ್ನೋದು ತಮ್ಮಿಂದ ಗೊತ್ತಾಯ್ತು. ಇನ್ಮೇಲೆ ಅದೇ ರೀತಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್.
ಇಂದಿನ ಕಾನ್ಸೆಪ್ಟ್ ಶರಣಾಗತಿ ತುಂಬಾ ಅದ್ಭುತವಾದ ಗುರುಜಿ ಇದು. ಯಾಕಂದ್ರೆ ಶರಣಾಗತಿ ಇದ್ರೆ ನಮ್ಮಲ್ಲಿ ಯಾವ್ದು ಭಯ ಅನ್ನೋದೇ ಇರುದಿಲ್ಲ. ಈಗ ನಾವು ಮೊದ್ಲೆಲ್ಲ ಏನಾದ್ರೂ ಕಷ್ಟಗಳು ಬಂದ್ರೆ ದೇವರನ್ನ ಮೊರೆ ಹೋಗಿ ನಮ್ಗ ಅದು ಕೊಡು, ಇಂತ ಕಷ್ಟ ಬಂದಿದೆ ಅಂತ ಪರಿಹರಿಸ ಅಂತ ಕೇಳ್ಕೊತಾ ಇದ್ವಿ. ಈಗ ಕಷ್ಟ ಬಂದಿದೆ ಅಂತಂದಾಗ ಅದು ಕಷ್ಟ ಪರಿಹರಿಸದೇ ಇದ್ದಾಗ ದೇವ್ರ ಏನ್ ಮಾಡಿದ ನಾವ್ ಇಷ್ಟೆಲ್ಲ ಒಳ್ಳೇದ್ ಮಾಡ್ತೇನೆ ಮತ್ತು ಕಷ್ಟಗಳೆಲ್ಲ ನನ್ಗೆ ಅಂತ ಅನ್ಕೊಂತಿದ್ದೆ. ಆದ್ರೆ ನನ್ನ ಹಿಂದಿನ ಇದು ಕರ್ಮಫಲ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಈಗ ಅದು ಕರ್ಮಫಲ ಅಂತ ಅನ್ನೋದು ತಿಳಿತಾ ಇದೆ ಗುರುಜಿ. ನಂತರ ಶರಣಾಗತಿ ಅಂದ್ರೆ ಎಕ್ಸ್ಪೆಕ್ಟ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ನಾವು ಕೆಟ್ಟದ್ದು ನಾವು ಒಳ್ಳೇದ್ ಬಯಸ್ಬೇಕು, ಆದ್ರೆ ಕೆಟ್ಟದ್ದು ಬಂದಾಗ ಕೂಡ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಕು, ಅದನ್ನ ಎದುರಿಸ್ಬೇಕು ಅಂತ ಅನ್ನೋದು ಗೊತ್ತಾಯ್ತು ಗುರುಜಿ. ಈಗ ನಾನು ಇದೇ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ರು, ನಾನೇನ್ ಪ್ರೇಯರ್ ಮಾಡ್ತೇನೆ, ಮೊದ್ಲೆಲ್ಲ ನನ್ಗೆ ಇಂತ ತೊಂದರೆ ಇದೆ ಇದನ್ನ ಪರಿಹರಿಸು ಹಂಗೆಲ್ಲ ಕೇಳ್ತಿದ್ದೆ ಗುರುಜಿ. ಈಗ ಈ ಆಧ್ಯಾತ್ಮಿಕಕ್ಕೆ ಬಂದಾಗ ನನಗೆ ಇಷ್ಟೆಲ್ಲಾ ಕೊಟ್ಟಿದ್ಯಪ್ಪ, ಇದಕ್ಕೆಲ್ಲ ಮೊದ್ಲೇಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ ಗುರುಜಿನ. ನಾ ಕೇಳೋಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲ ನನಗೆ ಕೊಟ್ಟಿದ್ಯಾ, ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್. ನಂತರ ನನ್ಗೆ ಏನೇನ್ ಬರ್ತಾ ಇದೆಯಲ್ಲ ಅದನ್ನೆಲ್ಲ ನಿನ್ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನೀ ಹೆಂಗ್ ನಡೆಸ್ತೀಯ ಅದಕ್ಕೆ ನಾನು ಸಿದ್ಧತೆ ಇದ್ದೀನಿ. ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ನಾನು ಅದಕ್ಕ ಅಂತ ಧೈರ್ಯವನ್ನ ನನಗೆ ಕೊಡು ಅಂತ ನಾ ಈಗ ಕೇಳ್ತಾ ಇದ್ದೇನೆ ಗುರುಜಿ. ನಾನು ಪ್ರತಿದಿನ ಪ್ರೇಯರ್ ಮಾಡ್ಕೊಂಡು ಇದನ್ನ ನಾನು ಕೇಳ್ತಾ ಇರೋದು ಸರಿನೋ ತಪ್ಪ ಗೊತ್ತಿಲ್ಲ, ಅದು ನನ್ನಲ್ಲಿ ಏನು ಪರಿವರ್ತನೆ ಆಗಿದೆ ಗುರುಜಿ. ನಂತರ ಈಗ ಥ್ಯಾಂಕ್ ಯು ಹೇಳೋದಂತೂ ತುಂಬಾ ಅದ್ಭುತವಾದ ಟೂಲ್. ಯಾಕಂದ್ರೆ ಒಂದ್ ಆಟೋದಲ್ಲಿ ಹೋಗ್ತಿರ್ತೇವೆ ನಾವು ದುಡ್ಡು ಕೊಡ್ತೇವೆ, ಅವ್ನ್ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಅವ್ನ್ ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗಿ ನಮ್ಗೆ ಮುಟ್ಸಿರ್ತಾನಲ್ಲ, ಅದಕ್ಕೊಂದ್ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ದುಡ್ಡು ಕೊಡೋದು ಮುಖ್ಯವಲ್ಲ, ಸರಿಯಾಗಿ ಇಲ್ಲ ಅಂದ್ರೆ ಎಲ್ಲರೂ ಹೋಗಿ ಬೇರೆ ಕಡೆ ಎಲ್ಲರೂ ಇಳಿಸ್ಬೋದು ಅಥವಾ ಆಕ್ಸಿಡೆಂಟ್ ಮಾಡ್ಬೋದು. ಅಂತದ್ ನಮ್ಗೆ ಸರಿಯಾಗಿ ಮುಟ್ಸಿರ್ತಾನಲ್ಲ, ಅದಕ್ಕೊಂದ್ ಥ್ಯಾಂಕ್ಸ್ ಹೇಳಿದಾಗ ಅವ್ರ ಎಷ್ಟೊಂದು ಅವ್ರ ಮುಖದಲ್ಲಿ ಯಾವ ಭಾವನೆ ಬರ್ತೈತಲ್ಲ, ನಮ್ಗೆ ಅದು ಬಹಳ ತುಂಬಾ ಖುಷಿ ಕೊಡ್ತದೆ ಅಂತ ಅನ್ನೋದು ಅದನ್ನ ನಾನು ಅನುಭವಿಸ್ತಾ ಇದ್ದೇನೆ ಗುರುಜಿ. ಈ ಶರಣಾಗತಿ ತುಂಬಾ ಒಳ್ಳೇದು. ಶರಣಾಗತಿ ಇದ್ರೆ ನಮ್ಗೆ ಎಷ್ಟೊಂದು ಖುಷಿ ಇರ್ತೈತೆ ಅಂದ್ರೆ ಅದು ಜೀವನದಲ್ಲಿ ಅದನ್ನ ಅನುಭವಿಸ್ತಾರಿಗೆ ಮಾತ್ರ ಗೊತ್ತು. ಥ್ಯಾಂಕ್ ಯು ಗುರುಜಿ, ಈ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಫೈನಲ್ ನಮಸ್ತೆ ಗುರುಜಿ. ನಮ್ಮ ಎಲ್ಲಾ ಧ್ಯಾನಾರ್ಥಿಗಳಿಗೂ ಕೂಡ ನಮಸ್ಕಾರಗಳು. ಗುರುಗಳೇ, ಇವತ್ತು ತಾವೇನು ಶರಣಾಗತಿ ಅಂತ ಹೇಳಿದ್ರಲ್ಲ, ಬಹಳ ಅದ್ಭುತವಾದಂಥದ್ದು. ನಾನಂತೂ ಇದನ್ನ ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇದ್ದೇನೆ. ಏನಂದ್ರೆ ಯಾವತ್ತೂ ಕೂಡ ಕೋರಿಕೆ ಅನ್ನೋದು ಬೇಡ. ಆಮೇಲೆ ದೇವ್ರಿಗೆ ಎಂತಹ ಕಷ್ಟವನ್ನು ಕೊಟ್ರು ಕೂಡ ಅದನ್ನ ಎದುರಿಸುವಂತ ಶಕ್ತಿ ನನ್ನಲ್ಲಿ ಧೈರ್ಯ ಕೊಡು ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ. ಆಮೇಲೆ ನಾನು ಕೆಲವು ಗುರುಚರಿತ್ರೆ ರಾಮಾಯಣ ಪಾರಾಯಣ ಮಾಡ್ತಾ ಇರ್ತೀನಿ. ಆವಾಗ ಹೇಳ್ಕೊಂಡಿರ್ತೀನಿ ದೇವ್ರಿಗೆ, ಏ ಭಗವಂತ, ನೀ ಏನ್ ನನಗ್ ಕೊಟ್ಟಿದೆಯಲ್ಲ ಅದನ್ನ ನೀನೇ ಕೊಟ್ಟಿದ್ದು, ಅದನ್ನ ನೀನೇ ಬಗೆಹರಿಸು. ನನಗೆ ಶಾಂತಿ ಸಮಾಧಾನ ಯಾವಾಗ್ಲೂ ಕೊಡು, ನೆಮ್ಮದಿ ಕೊಡು. ಆಮೇಲೆ ನನ್ನ ಹಿಂದಿನ ಕರ್ಮದ ಫಲ ಏನಿದೆಯಲ್ಲ ಅದನ್ನ ಈಗಿನ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ನನಗೆ ನೀನು ಶಕ್ತಿಯನ್ನು ಕೊಡುವಂತ ಆ ದೇವರಲ್ಲಿ, ಆ ಭಗವಂತನಲ್ಲಿ ನಾನು ಯಾವಾಗ್ಲೂ ಕೇಳ್ಕೊತಿರ್ತೇನೆ. ಆಮೇಲೆ ಇವತ್ತು ತಾವು ಇಷ್ಟೆಲ್ಲ ಹೇಳಿದ್ರಲ್ಲ, ಎಲ್ಲವೂ ಪಾಯಿಂಟ್ಗಳು ನಿಜ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ನಾವು ಸಾಧ್ಯ, ಸಮಾಧಾನ ಇನ್ನೂ ಸಿಗತ್ತೆ ಅಂತ ಹೇಳಿ ಯಾವಾಗ ಈಗ ನಾವು ಧ್ಯಾನ ಮಾಡ್ತಾ ಇದೀವಿ ಅವಾಗ್ಲಿಂದ ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ, ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿರುವಂತ ದುಃಖ ದುಮ್ಮಡು ಯಾವುದೂ ಇಲ್ಲ. ಸಮಾಧಾನದಿಂದನೇ ಹೊಂದಿದ್ದು ಬರ್ಲಿ, ಗೋವಿಂದನ ದಯೆ ಹೊಂದಿರ್ಲಿ ಅಂತಾನೆ ಹೇಳ್ಕೊತಾ ಇರ್ತೀನಿ ಗುರುಜಿ. ಆಮೇಲೆ ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ, ಅದು ತುಂಬಾ ಧನ್ಯವಾದಗಳು. ಆಮೇಲೆ ಗುರುಗಳೇ, ನಾನು 2-3 ದಿನ ಆಯ್ತು ತಮ್ಮಲ್ಲಿ ಮಾತಾಡ್ಬೇಕಂತ ಇದ್ದೀನಿ ಸಪರೇಟ್ ಆಗಿ. ಯಾವ ಟೈಮ್ನಲ್ಲಿ ಎಲ್ಲಿ ಹೇಗೆ ನಿಮ್ಗೆ ಸಮಯ ಯಾವಾಗ ಸಿಗ್ತದೋ ನನಗೆ ಗೊತ್ತಿಲ್ಲ. ಬೆಳಿಗ್ಗೆನು ಮಧ್ಯಾಹ್ನ ಅನ್ಕೊಂಡಿರ್ತೀನಿ ಮಾತಾಡ್ಬೇಕು ನಿಮ್ ಜೊತೆಗೆ ಅನ್ಕೊಂಡೆ. ಆಮೇಲೆ ಸಾಯಂಕಾಲ ಆದ್ರೂ ನೀವು ಮಹಾವತಾರ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರಾ, ಡಿಸ್ಟರ್ಬ್ ಆಗತ್ತೆ ಅಂತ ಸುಮ್ನೆ ಆಗಿದ್ದೆ. ಆದ್ರೆ ಮೊನ್ನೆ ತಮಗೊಂದು ಮೆಸೇಜ್ ಹಾಕಿದ್ದೆ, ಅದ್ರ ಬಗ್ಗೆ ನನ್ಗೂ ಸ್ವಲ್ಪ ತಾವು ಹೇಳ್ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೆ. ಫೋನ್ ಮಾಡ್ತೀನಿ, ಇವತ್ತು ಫೋನ್ ಮಾಡ್ತೀನಿ. ಅಲ್ಲ, ನಾ ಯಾವಾಗ ಫೋನ್ ಮಾಡ್ಬೇಕು ಅಂತ ಹೇಳ್ರಿ, ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡ್ತೀನಿ ಫ್ರೀ ಆಗಿ. ತಾವು ಮಾಡ್ತೀರಾ? ಧನ್ಯವಾದ ಗುರುಗಳೇ, ಧನ್ಯವಾದ. ಯಾಕಂದ್ರೆ ಅದು ಸ್ವಲ್ಪ ಪ್ರತ್ಯೇಕವಾಗಿ ತಮಗೆ ಕೇಳ್ಬೇಕನ್ನೋಂಥದ್ದಿದೆ, ಅದಕ್ಕೆ ನಾ ಮೆಸೇಜ್ ಮಾಡಿ ಹಾಕಿದ್ದೆ ಅದನ್ನ ತಮಗೆ. ಆಯ್ತು, ಓಕೆ. ಧನ್ಯವಾದ ಗುರುಗಳೇ, ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಆಮೇಲೆ ಎಲ್ಲ ಧ್ಯಾನ. ಸುತ್ತೇಜ ಬಿಟ್ಟು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಎಲ್ಲರಿಗೂ. ತುಂಬಾ ಚೆನ್ನಾಗಿತ್ತು ಗುರುಜಿ. ಮೊನ್ನೆ ಕೂಡ ಶರಣಾಗತಿಯ ಬಗ್ಗೆ ಹೇಳಿದ್ರಿ, ಇವತ್ತು ಇನ್ನಷ್ಟು ವಿಷಯ ತಿಳಿಸ್ಕೊಟ್ರಿ. ತುಂಬಾ ಅದ್ಭುತವಾಗಿತ್ತು ಗುರುಜಿ. ಅಂದ್ರೆ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ದೇವ್ರ ಮೊರೆ ಹೋಗ್ತೀವಿ.
ಆ ದೇವ್ರು ಏನೇನ್ ನಮ್ಮ ಹತ್ರ ಇದೆ ಅದೆಲ್ಲದೂ ದೇವ್ರೆ ನಿಂದೇ ಇದು ಆಸ್ತಿ, ನಿಂದ ಅದನ್ನೇ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಕೃತಜ್ಞತೆಯಿಂದ ಅರ್ಪಿಸಿರಿ. ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅಂತ ಗೊತ್ತಾಯ್ತು ಗುರುಜಿ. ಆಮೇಲೆ ಇನ್ನೊಂದು ಲಕ್ಷ್ಮೀಕಾಂತ ಮೇಡಮ್ ನಿನ್ನೆ ಇವತ್ತು ಸಿದ್ರ ಬೆಟ್ಟಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಒಳ್ಳೆ ಒಂದು ಫುಲ್ ಚಿತ್ರಣ ಕೊಟ್ರು, ಒಳ್ಳೆ ಇದ್ದಂಗ ಆಯ್ತು. ಆಮೇಲೆ ಆ ಘಂಟಾನಾದ ಓಂಕಾರ ಧ್ಯಾನ ಬಹಳ ತನ್ಮಯತೆ ಆಯ್ತು ಗುರುಜಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.